ಸೊ ಇವತ್ತು ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ ಕ್ರಮಾಂಕ 9 10.9 ಕೇಳಿಸ್ತಿದೆ? ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಓಕೆ. ಸೊ ಎಲ್ಲರೂ ನನ್ನಿಂದ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ಲೋಕೋಚ್ಚಾರಣೆ ಮಾಡೋಣ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ. ಮಚ್ಚಿತ್ತ ಮದ್ಗತ ಪ್ರಾಣ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಬೋಧಯಂತಹ ಪರಸ್ಪರಂ. ಕಥಯಂತಶ್ಚ ಮಾಂ ನಿತ್ಯಂ ಕಥಯಂತಶ್ಚ ಮಾಂ ನಿತ್ಯಂ ಕಥಯಂತಶ್ಚ ಮಾಂ ನಿತ್ಯಂ. ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಶಬ್ದಾರ್ಥವನ್ನು ಓದೋಣ. ಮಚ್ಚಿತ್ತಾ ನನ್ನಲ್ಲಿ ಪೂರ್ಣ ಮನಸ್ಸಿನವರಾಗಿ, ಮದ್ಗತ ಪ್ರಾಣ ಜೀವನವನ್ನು ನನ್ನಲ್ಲಿ ಅರ್ಪಿಸಿದವರಾಗಿ, ಬೋಧಯಂತಹ ಬೋಧಿಸುತ್ತ, ಪರಸ್ಪರಂ ಅವರವರಲ್ಲಿ, ಕಥಯಂತಹ ಮಾತನಾಡುತ್ತಾ, ಚ ಕೂಡ, ಮಾಂ ನನ್ನ ವಿಚಾರವಾಗಿ, ನಿತ್ಯಂ ನಿರಂತರವಾಗಿ, ತುಷ್ಯಂತಿ ತೃಪ್ತರಾಗುತ್ತಾರೆ, ಚ ಕೂಡ, ರಮಂತಿ ದಿವ್ಯಾನಂದವನ್ನು ಅನುಭವಿಸುತ್ತಾರೆ, ಚ ಕೂಡ. ಅನುವಾದ ಶಿವಪ್ರಭಾದರಿಂದ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ, ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ
ನಿರ್ವಿಶೇಷ ಶೂನ್ಯವಾಗಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸವಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹೋದ ವಾರ ನೀವು 10ನೇ ಅಧ್ಯಾಯದ 8ನೇ ಶ್ಲೋಕವನ್ನು ಚರ್ಚೆ ಮಾಡಿದ್ದೀರಾ. ಇವತ್ತಿನ 9ನೇ ಶ್ಲೋಕವನ್ನು ಅಧ್ಯಯನ ಮಾಡೋಣ. ಈ 4 ಶ್ಲೋಕಗಳೇನಿವೆಲ್ಲ 8, 9, 10 ಮತ್ತು 11, ಈ 4 ಶ್ಲೋಕಗಳನ್ನು ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಭಗವದ್ಗೀತೆಯ ಸಾರಾಂಶವನ್ನು ಕೃಷ್ಣ 4 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಸೊ 8, 9, 10 ಮತ್ತು 11. 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಇದರ ಅರ್ಥ ಏನೆಂದರೆ, ಕೃಷ್ಣ ಎಲ್ಲ ಜಗತ್ತಿನ ಮೂಲ, ಎಲ್ಲ ಜಗತ್ತಿನ ಸೃಷ್ಟಿಕರ್ತ. ಇಡೀ ಜಗತ್ತು ಕೃಷ್ಣನಿಂದ ಹೊರಹೊಮ್ಮಿದೆ ಮತ್ತು ಇಡೀ ಜಗತ್ತು ಕೃಷ್ಣನಲ್ಲಿ ನೆಲೆಸಿದೆ. ಹಿ ಈಸ್ ಅ ಕ್ರಿಯೇಟರ್ ಆ್ಯಂಡ್ ಈಸ್ ಅ ಮೇಂಟೈನರ್ ಆಫ್ ಆಲ್ ಯೂನಿವರ್ಸ್ ಅಂತ ಕೃಷ್ಣ ಹೇಳ್ತಾನೆ. ಇದರ ಅರ್ಥ ಏನು? ನಾವೆಲ್ಲರೂ ಕೃಷ್ಣನ ಮೇಲೆ ನಿರ್ಭರರಾಗಿದ್ದೇವೆ. ನಾವು ಕೃಷ್ಣನಿಂದ ಸೃಷ್ಟಿಯಾಗಿದ್ದೇವೆ, ಅದು ಕೃಷ್ಣನ ಮೇಲೆ ನಿರ್ಭರರಾಗಿದ್ದೇವೆ. ಸೊ ದಟ್ ಈಸ್ ಅವರ್ ಪೊಸಿಷನ್. ಸೊ ಕೃಷ್ಣನನ್ನು ಹೇಗೆ ಪಡೆದುಕೊಳ್ಳುವುದು ಅದರ ಬಗ್ಗೆ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸಾಧನಾ ಭಕ್ತಿಯನ್ನು. ಅಫ್ಕೋರ್ಸ್ ಫಸ್ಟ್ 8ನೇ ಶ್ಲೋಕದಲ್ಲಿ ಕೂಡ ಹೇಳಿದರು, ಮಚ್ಚಿತ್ತ ಅಹಂ ಸರ್ವಸ್ಯ ಪ್ರಭಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ನಾನೇ ಎಲ್ಲ ಸೃಷ್ಟಿಯ ಮೂಲ ಅಂತ ತಿಳ್ಕೊಂಡು ಎಲ್ಲರೂ ಬುದ್ಧಿವಂತರು, ಎಲ್ಲರಲ್ಲ ಬುದ್ಧಿವಂತರು ನನ್ನ ಆರಾಧನೆ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಬುಧ ಅಂದರೆ ಬುದ್ಧಿವಂತರು, ಭಾವ ಸಮನ್ವಿತಾ ಮಾಂ ಭಜಂತೆ, ಭಕ್ತಿ ಸೇವೆಯನ್ನು ಮಾಡ್ತಾರೆ, ನನ್ನ ಭಜನೆಯನ್ನು ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಸೊ 9ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರು ಒಟ್ಟಿಗೆ ಸೇರಿದಾಗ ಏನು ಮಾಡ್ತಾರೆ ಅಂತ. ತನ್ನ ಭಕ್ತರ ಲಕ್ಷಣ, ಭಕ್ತಿಯ ಲಕ್ಷಣವನ್ನು 9ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅದರ ಬಗ್ಗೆ ಶ್ರೀಲ ಪ್ರಭುಪಾದರು ವಿಸ್ತಾರವಾಗಿ ಭಾವಾರ್ಥದಲ್ಲಿ ಬರೆದಿದ್ದಾರೆ. ಸೊ ಆ ಒಂದೊಂದು ವಿಷಯವನ್ನು ನಾವು ಆಳವಾಗಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮಚ್ಚಿತ್ತಾಹ, ಭಕ್ತರ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ನೆಲೆಸಿರುತ್ತೆ. ಇಟ್ಸ್ ಆಲ್ವೇಸ್ ಇನ್ ದ ಲಾರ್ಡ್. ಮಚ್ಚಿತ್ತ. ಮದ್ಗತ ಪ್ರಾಣ, ಭಕ್ತರ ಪ್ರಾಣ ಯಾರು? ಕೃಷ್ಣ, ಭಗವಂತನೇ. ಹೇಗೆ ಮೀನು ನೀರನ್ನು ಬಿಟ್ಟು ಇರೋಕ್ಕೆ ಸಾಧ್ಯವಿಲ್ಲ, ಅದೇ ರೀತಿ ಭಕ್ತರು ಭಗವಂತನ ಸೇವೆ ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಚಿಕ್ಕ ಮಗು ತಾಯಿಯನ್ನು ಬಿಟ್ಟಿರೋಕ್ಕಾಗಲ್ಲ, ಅದೇ ರೀತಿ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ನಾವು ಕೂಡ ಭಗವಂತನನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಇಲ್ಲಿ ಕೃಷ್ಣ ಹೇಳ್ತಾನೆ, ಮದ್ಗತ ಪ್ರಾಣ, ಭಕ್ತರು ಭಗವಂತನನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ಬೋಧೆಯಂತಹ ಪರಸ್ಪರಂ, ಅವರೇನು ಮಾಡ್ತಾರೆ? ಕೃಷ್ಣನ ಬಗ್ಗೆ ಪರಸ್ಪರ ಬೋಧನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಕೃಷ್ಣ ಕಥೆಯನ್ನು ಕೇಳ್ತಾರೆ, ಕೃಷ್ಣ ಕಥೆಯನ್ನು ಹೇಳ್ತಾರೆ. ಕಥೆಯಂತಶ್ಚ ಮಾಂ, ನನ್ನ ಕಥೆಯನ್ನು ಹೇಳ್ತಾರೆ, ನನ್ನ ಕಥೆಯನ್ನು ಕೇಳ್ತಾರೆ ಕೂಡ. ನಿತ್ಯಂ, ನಿತ್ಯಂ ಅಂದರೆ ಯಾವಾಗಲೂ ಸತತವಾಗಿ ಕೃಷ್ಣ ಕಥೆ, ಕೃಷ್ಣ ಚಿಂತನೆಯಲ್ಲಿ ಮಗ್ನರಾಗಿರ್ತಾರೆ. ಸೊ ಈ ರೀತಿ ಕೃಷ್ಣ ಕಥೆಯನ್ನು ಮಾಡುತ್ತಾ ಮಾಡುತ್ತಾ ಅವರು ತುಷ್ಯಂತಿ, ಸಂತುಷ್ಟರಾಗಿರ್ತಾರೆ. ರಮಂತಿ, ತುಂಬ ಆನಂದವನ್ನು ಅನುಭವಿಸುತ್ತಾರೆ. ಸೊ ಭಕ್ತರ ಆನಂದ ಎಲ್ಲಿದೆ? ಕೃಷ್ಣ ಕಥೆಯಲ್ಲಿ, ಕೃಷ್ಣ ಕಥೆ ಕೇಳುವುದರಲ್ಲಿ, ಕೃಷ್ಣ ಕಥೆಯನ್ನು ಹೇಳುವುದರಲ್ಲಿ. ಭೌತಿಕ ಲೌಕಿಕ ವಿಷಯಗಳನ್ನು ಮಾತಾಡೋದರಲ್ಲಿ ಭಕ್ತರಿಗೆ ರುಚಿ ಇರೋದಿಲ್ಲ. ಸೊ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಹೇಳ್ತಾರೆ ಅಂತ ನಾವು ನೋಡೋಣ. ಇಲ್ಲಿ ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ಹೇಳಿದೆ. ಇಂತಹವರು ಪರಮ ಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಅವರ ಮನಸ್ಸುಗಳನ್ನು ಕೃಷ್ಣನ ಪಾದ ಕಮಲಗಳಿಂದ ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಅವರ ಮಾತು ಆಧ್ಯಾತ್ಮಿಕ ವಿಷಯಗಳನ್ನೇ ಕುರಿತದ್ದಾಗಿರುತ್ತದೆ. ಈ ಶ್ಲೋಕದಲ್ಲಿ ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ನಿರ್ದಿಷ್ಟವಾಗಿ ಹೇಳಿದೆ.
ಪರಮಪ್ರಭುವಿನ ಭಕ್ತರು ದಿನದ 24 ಗಂಟೆಗಳ ಕಾಲವು ಪರಮಪ್ರಭುವಿನ ಗುಣಗಳ ಮತ್ತು ಲೀಲೆಗಳ ಮಹಿಮೆಯನ್ನು ಹೊಗಳುವುದರಲ್ಲಿಯೇ ನಿರತರಾಗಿರುತ್ತಾರೆ. ಅವರ ಹೃದಯಗಳು, ಆತ್ಮಗಳು ಸದಾ ಕೃಷ್ಣನಲ್ಲಿ ಮುಳುಗಿರುತ್ತವೆ ಮತ್ತು ಇತರ ಭಕ್ತರೊಡನೆ ಅವನ ವಿಷಯವನ್ನು ಚರ್ಚಿಸುವುದೇ ಅವರಿಗೊಂದು ಸಂತೋಷ. ಇದು ಶುದ್ಧ ಭಕ್ತರ ಲಕ್ಷಣ. ಅವರನ್ನು ಶುದ್ಧ ಭಕ್ತರನ್ನು ಹೇಗೆ ಗುರುತಿಸಬಹುದು? ಅವರ ಲಕ್ಷಣಗಳಿಂದ. ಎಂತಹ ಒಂದು ಪ್ರೈಮರಿ ಲಕ್ಷಣ ಯಾವುದು ಅವ್ರದ್ದು? ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ನಿರತರಾಗಿರ್ತಾರೆ. 24 hours, 24 ಗಂಟೆ. ಸೊ ಭಾಗವತದಲ್ಲಿ ಒಂದು ಉದಾಹರಣೆ ಬರುತ್ತೆ. ಅಂಬರೀಷ್ ಮಹಾರಾಜರು ಸತತವಾಗಿ ಕೃಷ್ಣನ ಸೇವೆಯಲ್ಲಿ ನಿರತರಾಗಿರ್ತಾಯಿದ್ರು. ಅವರು ತಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾಯಿದ್ರು. ಸವೈ ಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತೋಧೆ. ಸವೇ ಮನಃ ಕೃಷ್ಣ ಪದಾರವಿಂದಯೋ. ಅಂಬರೀಷ್ ಮಹಾರಾಜರು ತಮ್ಮ ಮನಸ್ಸನ್ನು ಕೃಷ್ಣನ ಪಾದದ ಸ್ಮರಣೆಯಲ್ಲಿ ತೊಡಗಿಸ್ತಾ ಇದ್ದರು. ರೈಟ್. ಮನಸ್ಸಲ್ಲಿ ಹಲವಾರು ಆಲೋಚನೆಗಳನ್ನು ಮಾಡ್ತೀವಿ ನಾವು, ಆದರೆ ಶುದ್ಧ ಭಕ್ತರು ಏನು ಮಾಡ್ತಾರೆ? ಕೇವಲ ಕೃಷ್ಣನ ಪಾದದ ಚಿಂತನೆ ಮಾಡ್ತಾರೆ. ಅದರೇನು? ಕೃಷ್ಣನ ಸೇವೆ ಬಗ್ಗೆ ಚಿಂತನೆ ಮಾಡ್ತಾರೆ. ಸವೈ ಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಅವರು ಕೇವಲ ಕೃಷ್ಣನ ಗುಣಗಾನವನ್ನು ಮಾಡ್ತಾರೆ, ಕೃಷ್ಣನನ್ನು ಹೊಗಳ್ತಾರೆ. ಕರೋ ಹರೇರ್ ಮಂದಿರ ಮಾರ್ಜನಾದಿಸು. ಕೈಯನ್ನು ಹೇಗೆ ಬಳಸ್ತಾರೆ? ಮಂದಿರ ಮಾರ್ಜನ. ರೈಟ್. ಬಂದು ಸೇವೆ ಮಾಡ್ತಾರೆ. ಸೊ ಕೈಯಿಂದ ಬಗ್ಗಿ ನೆಲವರಿಸಿದಾಗ ನಮ್ಮ ಹೃದಯ ಕೂಡ ಶುದ್ಧವಾಗುತ್ತೆ. ದೇವಸ್ಥಾನವನ್ನು ತೊಳೆದಾಗ ನಮ್ಮ ಚಿತ್ತ, ನಮ್ಮ ಹೃದಯ ಕೂಡ ಶುದ್ಧವಾಗುತ್ತೆ. ಚೇತೋ ದರ್ಪಣ ಮಾರ್ಜನಂ. ಕರೋ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತೋಧಯೇ. ಅವರು ಕಿವಿಯಿಂದ ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ರು. ಗ್ರಾಣಂ ಚ ತತ್ವಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯಾರಸನಾಂ ತದರ್ಪತೆ. ಗ್ರಾಣಂ ಚ. ಗ್ರಾಣ ಅಂದರೆ ಮೂಗಿನಿಂದ ಭಗವಂತನಿಗೆ ಅರ್ಪಿಸಿದ ಹೂವಿನ ಸುಗಂಧವನ್ನು ಆಸ್ವಾದನೆ ಮಾಡ್ತಾಯಿದ್ರು. ನಂತರ ಶ್ರೀಮತ್ ತುಳಸಿಯ ರಸನಾಂ ತದರ್ಪಿದೆ. ಭಗವಂತನಿಗೆ ಅರ್ಪಣೆಯಾದಂತಹ ತುಳಸಿ ಪ್ರಸಾದವನ್ನು ನಾಲಿಗೆಯಲ್ಲಿ ಅರ್ಪಣೆ ಮಾಡ್ತಾಯಿದ್ರು, ಅದರ ರುಚಿಯನ್ನು ಸವಿಯುತ್ತಿದ್ದರು. ಸೊ ದೆನ್ ಶಿರೋಋಷಿಕೇಶ ಪದಾಭಿವಂದನೆ. ತಲೆಯನ್ನು ಬಗ್ಗಿಸಿ ಭಗವಂತನಿಗೆ ನಮಸ್ಕಾರ ಮಾಡ್ತಾಯಿದ್ರು. ಪಾದೌ ಹರಿಕ್ಷೇತ್ರ ಪದಾನುಸರ್ಪಣೆ. ಕಾಲುಗಳನ್ನು ಹೇಗೆ ಬಳಸ್ತಾಯಿದ್ರು? ದೇವಸ್ಥಾನಕ್ಕೆ ನಡ್ಕೊಂಡು ಬರೋದಕ್ಕೆ ಮತ್ತು ದೇವಸ್ಥಾನದ ಪ್ರದಕ್ಷಿಣೆ ಮಾಡೋದಕ್ಕೆ ಬಳಸ್ತಾಯಿದ್ರು. ಸೊ ಈ ರೀತಿ ಎಲ್ಲ ಇಂದ್ರಿಯಗಳನ್ನು ಅಂಬರೀಷ್ ಮಹಾರಾಜರು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಿದ್ರು. ಸೊ ಈ ರೀತಿ ಇದು ಶುದ್ಧ ಭಕ್ತರ ಒಂದು ಲಕ್ಷಣ. ಸೊ ಜೀವೇ ಕೀರ್ತಯ ಕೇಶವಂ ಮುರರಿಪಂ ಚೇತೋ ಭಜ ಶ್ರೀಧರಂ ಪಾಣಿರ್ದ್ವಂದ್ವ ಸಮರ್ಚಯಾಚ್ಯುತ ಕಥಾ ಶ್ರೋತ್ರದ್ವಯಂ ತಾಂ ಶೃಣು. ಸೊ ಮುಕುಂದಮಾಲಾ ಸ್ತೋತ್ರದಲ್ಲಿ ಕುಲಶೇಖರ ಮಹಾರಾಜರು ಕೂಡ ಇದನ್ನೇ ಹೇಳ್ತಾರೆ. ಸೊ ಜೀವೇ ಕೀರ್ತಯ ಕೇಶವಂ, ಕೇಶವ 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 ಅಂತ ಕೃಷ್ಣ 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 ಅಂತ ಜಪ ಮಾಡೋದು ನಾಲ್ಗೆಯನ್ನು. ನಂತರ ಚೇತೋ ಭಜ ಶ್ರೀಧರಂ, ಮನಸ್ಸು ದಯವಿಟ್ಟು ಶ್ರೀಧರ ಕೃಷ್ಣನ ಭಜನೆ ಮಾಡು. ಪಾಣಿರ್ದ್ವಂದ್ವ ಸಮರ್ಚಯ ಅಚ್ಯುತ ಕಥಾ, ಕೈಯಿಂದ ಭಗವಂತನ ಸೇವೆ ಮಾಡಬೇಕು. ಅಚ್ಯುತ ಕಥಾ ಶ್ರೋತ್ರದ್ವಯಂ ತ್ವಂ ಶೃಣು, ಕಿವಿಯಿಂದ ಭಗವಂತನ ಲೀಲೆಯನ್ನು ಕೇಳಬೇಕು ಅಂತ. ಈ ರೀತಿ ಎಲ್ಲ ಆಚಾರ್ಯರು ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅಂತ ಹೇಳಿದ್ದಾರೆ. ಸೊ ಮತ್ತು ಶುದ್ಧ ಭಕ್ತನ ಇನ್ನೊಂದು ಲಕ್ಷಣ ಏನು? 24 ಗಂಟೆ ಕೇವಲ ಭಗವಂತನ ಸೇವೆ ಮಾತ್ರ, ಮತ್ತೇನೂ ಮಾಡೋದಿಲ್ಲ. ಅವ್ಯರ್ಥ ಕಾಲತ್ವಂ. ರೈಟ್. ಭಕ್ತಿಯಲ್ಲಿ ಹಲವಾರು ಹಂತಗಳಿವೆ. ಒಂದು ಉನ್ನತ ಹಂತದಲ್ಲಿ ಅದಕ್ಕೆ ಭಾವ ಅಂತ ಕರೀತಾರೆ. ಆ ಭಾವದ ಹಂತದಲ್ಲಿ ಕೆಲವೊಂದು ಲಕ್ಷಣಗಳಿವೆ. ಅದರಲ್ಲಿ ಒಂದು ಲಕ್ಷಣ ಅವ್ಯರ್ಥ
ಕಾಲತ್ವಂ, ಕಾಲವನ್ನು ಟೈಮನ್ನು ವೇಸ್ಟ್ ಮಾಡೋದಿಲ್ಲ, ಟೈಮನ್ನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಇನ್ನೊಂದು ಲಕ್ಷಣ ಅಂದರೆ ವಿರಕ್ತಿ, ಇಂದ್ರ ತೃಪ್ತಿಯಿಂದ ವಿರಕ್ತಿ, ಅವರಿಗೆ ಇಂದ್ರ ತೃಪ್ತಿಯಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಮಾನಶೂನ್ಯತಾ, ಮಾನ ಸಮ್ಮಾನದ ಅಪೇಕ್ಷೆ ಇರೋದಿಲ್ಲ. ಸೊ ವಿರಕ್ತಿ, ಮಾನಶೂನ್ಯತಾ, ಮತ್ತು ಅವ್ಯರ್ಥ ಕಾಲತ್ವಂ, ನಾಮಗಾನೇ ಸದಾ ರುಚಿ, ಯಾವಾಗಲೂ ಹರೇ ಕೃಷ್ಣ ಜಪ ಮಾಡೋದರಲ್ಲಿ ಆಸಕ್ತಿ. ಸ್ವಲ್ಪ ಫ್ರೀ ಟೈಮ್ ಸಿಕ್ಕರೂ ಹರೇ ಕೃಷ್ಣ ಅಂತ ಜಪ ಮಾಡ್ತಾರೆ. ತಾವು ಶಿಲ ಪ್ರಭುಪಾದರ ವೀಡಿಯೋಸನ್ನು ನೋಡಿರ್ಬೋದು. ಯಾವಾಗಲೂ ಪ್ರಭುಪಾದರು ಫೀಡ್ಬ್ಯಾಕ್ ತೊಗೊಂಡು ಹೋಗ್ತಾ ಇರ್ತಾರೆ. ಸಮಯ ಸಿಕ್ಕಾಗ ಹರೇ ಕೃಷ್ಣ ಜಪ ಮಾಡ್ತಾ ಇರ್ತಾರೆ, ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ. ರೈಟ್. ಮಾನಶೂನ್ಯತಾ ನಾಮಗಾನೇ ಸದಾ ರುಚಿ ಪ್ರೀತಿಸ್ತದ್ ವಸತಿ ಸ್ಥಳೇ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ವಾಸ ಮಾಡುವ ಅಭಿಲಾಷೆ ಅವ್ರದ್ದಿರುತ್ತೆ. ಅಂದರೆ ದೇವಸ್ಥಾನದಲ್ಲಿ ಸೇವೆ, ಇಡೀ ದಿನ ದೇವಸ್ಥಾನದಲ್ಲಿ ಕಳೀತಾರೆ, ಅಥವಾ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡ್ತಾರೆ. ಸೊ ಈ ರೀತಿ ಪ್ರೀತಿಸ್ತದ್ ವಸತಿ ಸ್ಥಳೇ ಅಂತ ಹಲವಾರು ಶುದ್ಧ ಭಕ್ತರ ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಮಚ್ಚಿತ್ತ ಮದ್ಗತ ಪ್ರಾಣ, ಭಗವಂತನ ಭಕ್ತರು ಯಾವಾಗಲೂ ಭಗವಂತನ ಚಿಂತನೆ ಮಾಡ್ತಾರೆ ಮತ್ತು ಭಗವಂತನನ್ನು ಪ್ರಾಣವಾಗಿ, ಭಗವಂತನೇ ಅವರ ಪಂಚ ಪ್ರಾಣವಾಗಿರ್ತಾನೆ. ಸೊ 24 ಗಂಟೆಗಳು ಅವರು ಭಗವಂತನ ಗುಣಗಳ ಮತ್ತು ಲೀಲೆಗಳ ಮಹಿಮೆಯನ್ನು ಹೊಗಳುವುದರಲ್ಲಿ ಸಮಯವನ್ನು ಕಳೆಯುತ್ತಾರೆ, ನಿರತರಾಗಿರುತ್ತಾರೆ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಪರಸ್ಪರ ಅವರು ಭಗವಂತನ ಕಥೆಯನ್ನು ಹೇಳುವುದು ಮತ್ತು ಕೇಳುವುದರಲ್ಲಿ ನಿರತರಾಗಿರ್ತಾರೆ. ಸೊ ಭಕ್ತಿ ಸೇವೆಯ ಮೊದಲನೆಯ ಹಂತದಲ್ಲಿ ಅವರು ಸೇವೆಯಿಂದಲೇ ದಿವ್ಯ ಆನಂದವನ್ನು ಅನುಭವಿಸುತ್ತಾರೆ. ಭಕ್ತಿ ಸೇವೆಯ ಪ್ರಾಥಮಿಕ ಹಂತಕ್ಕೆ ಏನಂತ ಕರೀತಾರೆ? ಸಾಧನಾ ಭಕ್ತಿ. ಕರೆಕ್ಟ್. ಸಾಧನಾ ಭಕ್ತಿ, ನಂತರ ಭಾವಭಕ್ತಿ, ಪ್ರೇಮ ಭಕ್ತಿ. ಭಕ್ತಿಯಲ್ಲಿ 3 ಹಂತಗಳಿವೆ. ಸಾಧನಾ ಭಕ್ತಿಯಲ್ಲಿ ಕೂಡ ವೈಧಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ ಅಂತ 2 ಹಂತಗಳು. ಸೊ ವೈಧಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಸೊ ಸಾಧನಾ ಭಕ್ತಿ ಹಂತದಲ್ಲೂ ಕೂಡ ಒಬ್ಬ ಭಕ್ತನು ಸಂತೃಪ್ತಿಯನ್ನು ಅನುಭವಿಸಬಹುದು. ಉನ್ನತ ಒಂದು ಹಂತಕ್ಕೆ ವೇಟ್ ಮಾಡಬೇಕಂತ ಇಲ್ಲ, ಪ್ರಾಥಮಿಕ ಹಂತದಲ್ಲಿ ಕೂಡ ಆ ಒಂದು ಆನಂದವನ್ನು, ಉದಾಹರಣೆಗೆ ಹರಿಕೃಷ್ಣ ಜಪ ಮಾಡೋದರಲ್ಲಿ, ಸೇವೆ ಮಾಡೋದರಲ್ಲಿ, ಅಥವಾ ಯಾತ್ರೆಗೆ ಹೋಗೋದರಲ್ಲಿ ಸ್ವಲ್ಪ ಆನಂದ ಅವನು ಅನುಭವಿಸ್ತಾನೆ. ಸೊ ಭಾವ ಮತ್ತು ಪ್ರೇಮದ ಹಂತದವರೆಗೂ ವೇಟ್ ಮಾಡಬೇಕಂತ ಇಲ್ಲ. ಸೊ ಈವನ್ ಸಾಧನಾ ಭಕ್ತಿ ಕ್ಯಾನ್ ಬೆಸ್ಟ್ ಆಸ್ಪೀಷಿಯಸ್ನೆಸ್. ಸಾಧನ ಭಕ್ತಿ ಹಂತದಲ್ಲಿ 2 ಲಕ್ಷಣಗಳು ನಮಗೆ ಕಂಡುಬರುತ್ತೆ. ಒಂದು ಕ್ಲೇಶಗ್ನಿ, ಎರಡನೇದು ಶುಭದ. ಕ್ಲೇಶಗ್ನಿ ಅಂದರೆ ನಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ಕಷ್ಟಗಳೇನಿವೆ, ಆ ಕಷ್ಟಗಳ ನಿವಾರಣೆ ಆಗುತ್ತೆ ಸಾಧನ ಭಕ್ತಿ ಹಂತದಲ್ಲಿ. ಅಂದರೆ ಕಷ್ಟಗಳು ಬರ್ಬೋದು, ಆದರೆ ಕಷ್ಟಗಳು ಕಷ್ಟ ಅಂತ ಅನಿಸೋದಿಲ್ಲ. ಅದನ್ನು ಸಲೀಸಾಗಿ ಅವನು ಏನಂತಾರೆ, ಟಾಲರೇಟ್ ಮಾಡ್ತಾನೆ. ರೈಟ್. ಯಾಕಂದರೆ ಭೌತಿಕ ಜಗತ್ತಿನಲ್ಲಿ ಇರುವಾಗ ಬಂದೇ ಬರುತ್ತೆ ವಿಪತ್ತುಗಳು. ಆದರೆ ಸಾಧನ ಭಕ್ತನು ಯಾವಾಗಲೂ ಸಾಧನೆಯಲ್ಲಿ ನಿರತರಾದ ಕಾರಣ ಪಾಪ ಕರ್ಮ ಏನಿದೆ ಅದು ಕಡಿಮೆ ಆಗಿದೆ, ನಾಶ ಆಗ್ತಾ ಬರ್ತಾ ಇದೆ. ಅದಕ್ಕೆ ಆ ಒಂದು ವಿಪತ್ತಿನ ತೀವ್ರತೆ ಏನಿದೆ ಅದು ಕಮ್ಮಿ ಆಗುತ್ತೆ. ಸಪೋಸ್ ಆಕ್ಸಿಡೆಂಟ್ ಆಗಿ ಕಾಲು ಮುರಿಬೇಕಿತ್ತು, ಆಕ್ಸಿಡೆಂಟ್ ಆಗುತ್ತೆ, ಆದರೆ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಬರುತ್ತೆ ಅಷ್ಟೇ. ಸೊ ಅದು ವಿಪತ್ತು ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ ಕ್ಲೇಶಗ್ನಿ, ವಿಪತ್ತುಗಳು ಕಮ್ಮಿ ಆಗ್ತವೆ ಜೀವನದಲ್ಲಿ. ಎರಡನೇದು ಶುಭದ, ಎಲ್ಲ ಶುಭ ಲಕ್ಷಣಗಳು ಜೀವನದಲ್ಲಿ ಕಾಣಿಸ್ಕೊಳ್ತವೆ. ಸೊ ಎರಡನ್ನ ಸಾಧನಾ ಭಕ್ತಿಯ ಒಂದು ಪ್ರಭಾವ ಅಂತ ಹೇಳಲಾಗಿದೆ. ಕ್ಲೇಶಗ್ನಿ ಮತ್ತು ಶುಭದ. ಭಾವ ಹಂತದಲ್ಲಿ ಮೋಕ್ಷ ಲಘುತಾಕೃತ ಸುದುರ್ಲಭ, ಮೋಕ್ಷದ ಆಸೆಯನ್ನು ಕೂಡ ಬಿಟ್ಟುಬಿಡ್ತಾನೆ ಭಾವದ ಹಂತದಲ್ಲಿ. ಯಾಕೆಂದರೆ ಪ್ರೇಮಾನಂದವನ್ನು ಅನುಭವಿಸ್ತಾ ಇದ್ದಾನೆ, ಆದ ಕಾರಣ ಮೋಕ್ಷವನ್ನು ಕೂಡ ತಿರಸ್ಕರಿಸ್ತಾನೆ. ಮತ್ತು ಪ್ರೇಮದ ಹಂತದಲ್ಲಿ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣ ಆಕರ್ಷಣಿ ಅಂತ ಹೇಳಲಾಗಿದೆ. ಪ್ರೇಮದ ಹಂತದಲ್ಲಿ ಕೃಷ್ಣ ಕೂಡ ಭಕ್ತನ ಭಕ್ತಿಗೆ ಆಕರ್ಷಿತನಾಗಿ ಭಕ್ತನ ಹತ್ರ ಬರ್ತಾನೆ. ಮುಂದೆ ಒಂದು ಕಥೆಯನ್ನು ಹೇಳ್ತೀನಿ, ಆ ಕಥೆಯಲ್ಲಿ ಕೇಳೋಣ ಹೇಗೆ ಭಗವಂತ ಕೂಡ ಭಕ್ತರ ಪ್ರೇಮವನ್ನು ನೋಡಿ ಆಕರ್ಷಿತನಾಗಿ ಪ್ರಕಟನಾದ ಅಂತ. ಸೊ ಭಕ್ತಿ ಸೇವೆ ಮೊದಲನೇ ಹಂತದಲ್ಲಿ ಅವರು ಸೇವೆಯಿಂದಲೇ ದಿವ್ಯ ಆನಂದವನ್ನು ಅನುಭವಿಸುತ್ತಾರೆ.
ಪಕ್ವವಾದ ಹಂತದಲ್ಲಿ ಅವರು ವಾಸ್ತವವಾಗಿ ಭಗವಂತನ ಪ್ರೇಮದಲ್ಲಿ ನೆಲೆಸಿರುತ್ತಾರೆ. ರೈಟ್? ಪಕ್ವವಾದ ಹಂತ ಅಂದರೆ ಪ್ರೇಮದ ಹಂತ, ಅಲ್ಲಿ ಭಗವಂತನ ಪ್ರೇಮದಲ್ಲಿ ನೆಲೆಸಿರುತ್ತಾರೆ. ಆ ದಿವ್ಯ ಸ್ಥಿತಿಯಲ್ಲಿ ಒಮ್ಮೆ ನೆಲೆಸಿದ ಮೇಲೆ ಅವರು ಪ್ರಭುವು ತನ್ನ ನಿವಾಸದಲ್ಲಿ ಮರೆಯುವ ಅತ್ಯುನ್ನತ ಪರಿಪೂರ್ಣತೆಯನ್ನು ಸವಿಯಬಹುದು. ಸೊ ದೇ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಹ್ಯಾಪಿನೆಸ್, ಅತಿ ಉನ್ನತವಾದ ಸುಖವನ್ನು ಸವಿಯುತ್ತಾರೆ. ಆಧ್ಯಾತ್ಮಿಕ ಭಕ್ತಿಪೂರ್ವಕ ಸೇವೆಯನ್ನು ಚೈತನ್ಯ ಮಹಾಪ್ರಭುಗಳು ಜೀವಿಯ ಹೃದಯದಲ್ಲಿ ಒಂದು ಬೀಜವನ್ನು ಬಿತ್ತುವುದಕ್ಕೆ ಹೋಲಿಸಿದ್ದಾರೆ. ರೈಟ್? ಭಕ್ತಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಒಂದು ಬೀಜಕ್ಕೆ. ಹೇಗೆ ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ, ನೀರು ಹಾಕಿದಾಗ ಅದು ಮೊಳಕೆ ಹೊಡೆದು ಅದು ಸಸಿಯಾಗಿ ಬೆಳೆಯುತ್ತೆ, ಬೆಳೆದು ಗಿಡವಾಗುತ್ತೆ, ನಂತರ ದೊಡ್ಡದಾಗಿ ಮರವಾಗುತ್ತೆ, ಹಣ್ಣುಗಳನ್ನು ಕೊಡುತ್ತೆ. ಸೊ ಭಕ್ತಿಯನ್ನು ಬೀಜಕ್ಕೆ ಹೋಲಿಸಿದ್ದಾರೆ. ಎಂಥ ಬೀಜ ಇದು? ಒಂದು ಲತಾ. ಲತಾ ಅಂದರೆ ಒಂದು ಕ್ರೀಪರ್, ಭಕ್ತಿ ಲತಾ, ಕೋಮಲವಾದಂತಹ ಒಂದು ಕ್ರೀಪರ್, ಅದಕ್ಕೆ ಹೋಲಿಸಿದ್ದಾರೆ. ಸೊ ಈ ಭಕ್ತಿ ಬೀಜ ಯಾರಿಂದ ದೊರಕುತ್ತೆ? ಗುರುಗಳಿಂದ ದೊರಕುತ್ತೆ, ಭಕ್ತರಿಂದ. ಈ ಭಕ್ತಿ ಬೀಜವನ್ನು ಯಾರಿಗೆ ಕೊಟ್ಟಿದ್ದಾರೆ? ಭಕ್ತರಿಗೆ ಕೊಟ್ಟಿದ್ದಾರೆ. ಭಕ್ತರು ಈ ಜಗತ್ತನ್ನು ಸುತ್ತಾಡಿ ಪ್ರಚಾರ ಮಾಡಿ ಆ ಭಕ್ತಿ ಬೀಜವನ್ನು ಜನರ ಹೃದಯದಲ್ಲಿ ಬಿತ್ತುತ್ತಾರೆ. ಭಕ್ತರಿಂದ ಮಾತ್ರ ಸಿಗುತ್ತೆ, ಬೇರೆ ಯಾವುದೇ ಶಾಪಲ್ಲಿ, ಯಾವುದೇ ಏನಂತಾರೆ ಬ್ರಹ್ಮವಾದಿ ಮಾಯವಾದಿಗಳಿಂದ ಈ ಭಕ್ತಿ ಬೀಜ ಸಿಗೋದಿಲ್ಲ. ಕೇವಲ ಶುದ್ಧ ಭಕ್ತರಿಂದ ಈ ಭಕ್ತಿ ಸಿಗುತ್ತೆ. ಇವನ್ ಯೋಗಿಗಳಿಂದ ಸಿಗೋದಿಲ್ಲ, ಕರ್ಮಯೋಗಿಗಳಿಂದಲೂ ಸಿಗೋದಿಲ್ಲ, ಜ್ಞಾನಿಗಳಿಂದಲೂ ಸಿಗೋದಿಲ್ಲ. ಕೇವಲ ಶುದ್ಧ ಭಕ್ತರಿಂದ ಈ ಬೀಜ ದೊರಕುತ್ತೆ. ಸೊ ಈ ಬೀಜ ಭಕ್ತರ ಪ್ರಚಾರದಿಂದ, ಭಕ್ತರ ಅನುಗ್ರಹದಿಂದ ದೊರಕುತ್ತೆ. ಸೊ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಅಸಂಖ್ಯಾತ ಜೀವಿಗಳು ಪ್ರಯಾಣ ಮಾಡುತ್ತಿದ್ದಾರೆ. ಬ್ರಹ್ಮಾಂಡ ಭ್ರಮಿದೆ. ಬ್ರಹ್ಮಾಂಡದಲ್ಲಿ ಅಸಂಖ್ಯ ಜೀವಿಗಳಿವೆ. ಮನುಷ್ಯರು, ಪ್ರಾಣಿಗಳು, ರೈಟ್, ಪಕ್ಷಿಗಳು, ಜಲಚರರು, ಗಿಡ ಮರಗಳು, 84 ಲಕ್ಷ ಯೋನಿಗಳಲ್ಲಿ ಕೋಟಿ ಕೋಟಿ ಜೀವಿಗಳು ಪ್ರಯಾಣ ಮಾಡ್ತಾ ಇದ್ದಾರೆ. ರೈಟ್? ಅವರಲ್ಲಿ ಕೆಲವರಿಗೆ ಪರಿಶುದ್ಧ ಭಕ್ತನನ್ನು ಕಂಡು ಭಕ್ತಿ ಸೇವೆಯನ್ನು ಅರ್ಥ ಮಾಡಿಕೊಳ್ಳುವ ಸುಯೋಗ ಲಭ್ಯವಾಗುತ್ತದೆ. ಸೊ ಚೈತನ್ಯ ಚರಿತಾಮೃತ ಹೇಳಿದ ಹಾಗೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀ ಗುರು ಕೃಷ್ಣ ಪ್ರಸಾದೇ ಪಾಯ ಭಕ್ತಿಲತಾ ವೀರ್. ಸೊ ಒಬ್ಬ ಭಾಗ್ಯವಂತನಿಗೆ ಗುರುವಿನ ಅನುಗ್ರಹದಿಂದ, ಕೃಷ್ಣನ ಅನುಗ್ರಹದಿಂದ ಆ ಭಕ್ತಿಲತೆ ಬೀಜ ದೊರಕುತ್ತೆ. ಈ ಭಕ್ತಿ ಸೇವೆಯು ಒಂದು ಬೀಜದಂತೆ. ಒಂದು ಮರದ ಬೀಜಕ್ಕೆ ತಪ್ಪದೆ ನೀರೆರೆದರೆ ಅದು ಫಲಿಸುತ್ತದೆ. ಹಾಗೆ ಜೀವಿಯೊಬ್ಬನ ಹೃದಯದಲ್ಲಿ ಇದನ್ನು ಬಿತ್ತಿ ಅವನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡಿ ಆಲಿಸುತ್ತಿದ್ದರೆ ಬೀಜವು ಫಲಿಸುತ್ತದೆ. ಸೊ ಬೀಜ ಬಿತ್ತಿದಾಗ ಬೀಜಕ್ಕೆ ನೀರು ಹಾಕಬೇಕು, ಆ ಗಿಡಕ್ಕೆ ನೀರು ಹಾಕಬೇಕು. ಅದು ನೀರು ಹಾಕ್ತಾ ಅದು ಬೆಳೀತಾ ಹೋಗುತ್ತೆ. ಕರೆಕ್ಟ್? ಅದೇ ರೀತಿ ನಮಗೆ ಭಕ್ತಿ ಬೀಜ ಸಿಕ್ಕಾಗ ಆ ಬೀಜಕ್ಕೆ ನೀರು ಎರಿಬೇಕು. ನೀರು ಏನದು? ವಾಟ್ ಇಸ್ ದಟ್ ವಾಟರ್? ಹರೇ ಕೃಷ್ಣ ಮಂತ್ರ, ಸಾಧನಾ ಭಕ್ತಿ. ಸೊ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ರೆ ಒನ್ ಗೆಟ್ಸ್ ಸಾಧನಾ ಭಕ್ತಿ. ಅದು ಅಂದರೆ ಅದು ಆ ಬೀಜಕ್ಕೆ, ಆ ಗಿಡಕ್ಕೆ ಒಂದು ಪೋಷಣೆ ಸಿಗುತ್ತೆ. ನೀರು ಹಾಕ್ತಾ ಅದು ಬೆಳೀತಾ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದು ಗಿಡವನ್ನು ನೆಟ್ಟಾಗ ಅದಕ್ಕೆ ಪ್ರೊಟೆಕ್ಷನ್ ಕೂಡ ಬೇಕು. ಫೆನ್ಸಿಂಗ್ ಹಾಕ್ತಾರೆ. ಪ್ರೊಪದರು ಡೀಟೇಲಾಗಿ ಹೇಳಿಲ್ಲ, ಆದರೆ ಚೈತನ್ಯ ಚರಿತಾಮೃತದಲ್ಲಿ ತುಂಬ ವಿವರವಾಗಿ ಕೊಟ್ಟಿದ್ದಾರೆ. ಬೀಜವನ್ನು ಬಿತ್ತಿ ಅದಕ್ಕೆ ಸಿಂಚನ ಮಾಡಬೇಕು ನೀರಿನಿಂದ. ಅಂದರೆ ಭಕ್ತಿ ಬೀಜಕ್ಕೆ ಶ್ರವಣ ಕೀರ್ತನದ ಜಲದಿಂದ ಸಿಂಚನ ಮಾಡಬೇಕು, ನೀರು ಎರಿಬೇಕು. ಆಗ ಬೆಳೆಯುತ್ತೆ. ಆ ಬೆಳೀತಿರುವಾಗ ಅದಕ್ಕೆ ಫೆನ್ಸಿಂಗ್ ಹಾಕಬೇಕು. ಇಲ್ಲಾಂದರೆ ಕುರಿಗಳು, ಹಸುಗಳು ಬಂದು ಅದನ್ನು ತಿಂದು ಹಾಕ್ತವೆ, ಅದು ನಾಶ ಆಗಿಬಿಡುತ್ತೆ. ಸೊ ಫೆನ್ಸಿಂಗ್ ಅಂದರೆ ಏನು? ಯಾರಾದರೂ ಹೇಳ್ಬೋದಾ? ಹಾಂ, ಭಕ್ತಿನಾ? ಅಲ್ಲ, ಭಕ್ತಿಗೆ ಫೆನ್ಸಿಂಗ್ ಆಗ್ತಾ ಇದೆ ನಾವು. ಭಕ್ತಿ, ಆ ಗಿಡವೇ ಭಕ್ತಿಯ ಗಿಡ ಅದು.
ಅದಿನ್ನೂ ಫಲ ಕೊಟ್ಟಿಲ್ಲ, ಪ್ರೇಮದ ಫಲ ಕೊಟ್ಟಿಲ್ಲ ಏನು, ಈಗಿನ್ನೂ ಬೆಳೀತಾ ಇದೆ, ಸೂಕ್ಷ್ಮವಾಗಿದೆ ಅದು. ಅದಕ್ಕೆ ಒಂದು ಫೆನ್ಸಿಂಗ್ ಹಾಕಬೇಕು. ಫೆನ್ಸಿಂಗ್ ಅಂದರೆ ಏನು? ಯಾರು ಹೇಳಿದರು? ಭಕ್ತರ ಸಂಘ. ಭಕ್ತರ ಸಂಘವೇ ಒಂದು ಬೇಲಿ, ಫೆನ್ಸ್. ಎಂಥ ಭಕ್ತರು? ಶುದ್ಧ ಭಕ್ತರು, ಸಿನ್ಸಿಯರ್ ಡಿವೋಟೀಸ್. ಶುದ್ಧ ಭಕ್ತರಿಲ್ಲ ಅಂದರೂ ಸಿನ್ಸಿಯರ್ ಡಿವೋಟೀಸ್. ಸೊ ಆ್ಯಕ್ಚುಲಿ ಫೆನ್ಸ್ ಅಥವಾ ಬೇಲಿಗೆ ಭಕ್ತರ ಸಂಘ ಅಂತ ಹೇಳ್ತೀವಿ, ಆದರೆ ಭಕ್ತರ ಸೇವೆ, ಸ್ಪೆಸಿಫಿಕಲಿ ಭಕ್ತರ ಜೊತೆ ಇದ್ದು ಭಕ್ತರ ಸೇವೆ ಮಾಡ್ತಾ ಇದ್ದರೆ ಆ ಭಕ್ತಿಲತೆ ಸುರಕ್ಷಿತವಾಗಿರುತ್ತೆ. ಯಾವುದೇ ಒಂದು ಏನಂತಾರೆ ಕುರಿ ಅಥವಾ ಒಂದು ಹಸು ಪ್ರಾಣಿಗಳು ಬಂದು ನಾಶ ಮಾಡೋದಿಲ್ಲ. ಸೊ ಒನ್ ಶುಡ್ ಗಿವ್ ಫೆನ್ಸಿಂಗ್. ಸೊ ಆ ರೀತಿ ಫೆನ್ಸಿಂಗ್ ಹಾಕಿ ಅದನ್ನು ಬೆಳೆಸ್ತಾ ನೀರು ಹಾಕ್ತಾ ಇದ್ದರೆ ಗಿಡ ಬೆಳೆಯುತ್ತೆ. ಆದರೆ ಇನ್ನೊಂದು ನೀರು ಹಾಕ್ತಾ ಕೆಲವೊಮ್ಮೆ ಅಲ್ಲಿ ಬೆಳೆ ಜೊತೆ ಕಳೆ ಕೂಡ ಬೆಳೆಯುತ್ತದೆ, ವೀಡ್ಸ್. ಕೆಲವೊಮ್ಮೆ ಬೆಳೆ ಮತ್ತು ಕಳೆ ಒಂದೇ ಥರ ಕಾಣಿಸ್ತದೆ. ಯಾವುದು ಬೆಳೆ ಯಾವುದು ಕಡೆ ಅಂತ ಗೊತ್ತಾಗಲ್ಲ. ರೈತರಿಗೆ ಗೊತ್ತಾಗುತ್ತೆ, ಬಟ್ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಸೊ ವೀಡ್ಸ್ ಬೆಳೆದಾಗ ಅದನ್ನೇನು ಮಾಡಬೇಕು? ಕಿತ್ತಾಗದೇ ಇದ್ರೆ ಏನಾಗುತ್ತೆ? ಮೇನ್ ಗಿಡ ಏನಿದೆ ಅದನ್ನು ಬೆಳೆಯೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಆ ಒಂದು ಕಳೆಯನ್ನು ಅನರ್ಥಕ್ಕೆ ಹೋಲಿಸಿದ್ದಾರೆ. ಪೂಜಾ ಲಾಭ ಪ್ರತಿಷ್ಠಾದಿ ಉಪಶಾಖಾಗಣ. ಪೂಜಾ, ಲಾಭ, ಪ್ರತಿಷ್ಠಾ, ಮಾನ, ಸಮ್ಮಾನ, ರೈಟ್, ಈ ರೀತಿ ಒಂದು ಆಸೆಗಳು ಮನಸ್ಸಲ್ಲಿ ಮೂಡುವ ಸಾಧ್ಯತೆ ಇದೆ. ಅದಕ್ಕೆ ಅದನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಕಿತ್ತಿ ಹಾಕಬೇಕು, ರೈಟ್. ಸೊ ಕೂಟಿನಾಟಿ, ಜೀವ ಹಿಂಸಾ, ಕೂಟಿನಾಟಿ ಅಂದರೆ ಚೀಟಿಂಗ್ ಪ್ರಪಂಚ, ಮೋಸ ಮಾಡುವ ಒಂದು ಪ್ರವೃತ್ತಿ. ಜೀವ ಹಿಂಸಾ, ವಂಚನೆ ಅಥವಾ ಹಿಂಸೆ ಮಾಡುವಂತಹ ಪ್ರವೃತ್ತಿ. ಪೂಜಾ, ಲಾಭ, ಪ್ರತಿಷ್ಠಾ ಇವೆಲ್ಲವನ್ನು ಉಪಶಾಖ ಅಂದರೆ ಕಡೆಗಳಿಗೆ ಹೋಲಿಸಿದ್ದಾರೆ. ಅದನ್ನು ಗುರುತಿಸಿ ಅದನ್ನು ಕಿತ್ತು ಹಾಕಬೇಕು. ಆಗ ಮೂಲವಾದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬೆಳೀತಾ 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 ದೊಡ್ಡದಾಗುತ್ತೆ. ಅದು ಬೆಳೆಯುವಾಗ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಆಚಾರ್ಯರು. ಅದೇನೆಂದರೆ ಅಪರಾಧವನ್ನು ಮಾಡಬಾರ್ದು. ಭಕ್ತರ ಪ್ರತಿ ಅಪರಾಧವನ್ನು ಮಾಡಿದರೆ ಅದು ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ಯಾಕೆ? ಅಪರಾಧ ಮಾಡಿದರೆ ಅದು ಒಂದು ಆನೆಯನ್ನು ಉದ್ಯಾನದಲ್ಲಿ ಬಿಟ್ಟಂಗೆ. ಒಂದೇ ಒಳ್ಳೆ ಗಾರ್ಡನ್ ಮಾಡಿದ್ದೀರಾ, ಉದ್ಯಾನ ಮಾಡಿದ್ದೀರಾ, ಗಿಡ ಮರಗಳನ್ನು ಬೆಳೆಸ್ತಾ ಇದ್ದೀರಾ, ಒಂದು ಆನೆಯನ್ನು ಬಿಟ್ಟುಬಿಟ್ರೆ, ಹುಚ್ಚು ಆನೆಯನ್ನು ಬಿಟ್ಟುಬಿಟ್ರೆ ಎಲ್ಲ ಕಿತ್ತಾಕ್ಬಿಡುತ್ತೆ. ಎಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದೆಲ್ಲ ನಾಶ ಆಗಿಬಿಡುತ್ತೆ. ಅದಕ್ಕೆ ಅಪರಾಧಗಳಿಂದ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅಂತ ಹೇಳ್ತಾರೆ. ಸೊ ಒನ್ ಶುಡ್ ಬಿ ಕೇರ್ಫುಲ್ ನಾಟ್ ಟು ಕಮಿಟ್ ಎನಿ ಅಫೆನ್ಸಸ್. ಸೊ ಆದರೆ ನೀರು ಹಾಕೋದು ಕಂಟಿನ್ಯೂ ಮಾಡ್ತಾ ಇರಬೇಕು. ಹರೇ ಕೃಷ್ಣ ಜಪ ಮಾಡೋದು, ಶ್ರವಣ ಕೀರ್ತನೆ ಮಾಡೋದು ಕಂಟಿನ್ಯೂ ಮಾಡ್ತಾ ಇರಬೇಕು. ಆಗ ಬೆಳೆ ಬೆಳೆಯುತ್ತೆ, ಭಕ್ತಿಲತೆ ದೊಡ್ಡದಾಗುತ್ತೆ. ಭಕ್ತಿ ಸೇವೆಯ ಆಧ್ಯಾತ್ಮಿಕಲತೆ ಬೆಳೆಯುತ್ತಲೇ ಹೋಗುತ್ತದೆ. ಭೌತಿಕ ಜಗತ್ತಿನ ಆವರಣವನ್ನು ಭೇದಿಸಿಕೊಂಡು ಹೋಗಿ ಆಧ್ಯಾತ್ಮಿಕ ಆಕಾಶದ ಬ್ರಹ್ಮ ಜ್ಯೋತಿಯ ಪ್ರಭೆಯನ್ನು ಪ್ರವೇಶಿಸುತ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಹ ಆ ಗಿಡವು ಅತ್ಯುನ್ನತ ಲೋಕವನ್ನು ಮುಟ್ಟುವವರೆಗೆ ಬೆಳೆಯುತ್ತದೆ. ಭೌತಿಕ ಜಗತ್ತನ್ನು ಭೇದಿಸಿ ಬ್ರಹ್ಮಜ್ಯೋತಿಯನ್ನು ಕೂಡ ಭೇದಿಸಿ ಅತಿ ಉನ್ನತವಾದ ಲೋಕ ಯಾವುದು? ವೈಕುಂಠ ಲೋಕ. ವೈಕುಂಠ ಲೋಕವನ್ನು ಕೂಡ ಪಾರು ಮಾಡಿ ಅದು ಹೋಗುತ್ತೆ ಗೋಲೋಕಕ್ಕೆ, ಗೋಲೋಕ ಬೃಂದಾವನ. ಆ ಲೋಕವು ಕೃಷ್ಣನ ಪರಮಲೋಕ. ಅದಕ್ಕೆ ಗೋಲೋಕ ಬೃಂದಾವನ ಎಂದು ಹೆಸರು. ಕಡೆಗೆ ಗಿಡವು ಕೃಷ್ಣನ ಪಾದಾರವಿಂದಗಳಲ್ಲಿ ಆಶ್ರಯವನ್ನು ಪಡೆದು ಅಲ್ಲಿ ವಿಶ್ರಮಿಸುತ್ತದೆ. ರೈಟ್. ಆ ಭಕ್ತಿಲತೆ ಎಲ್ಲರೂ ಹೋಗುತ್ತೆ ಕೃಷ್ಣನ ಪಾದದಡಿಯಲ್ಲಿ ಅದು ವಿಶ್ರಮಿಸುತ್ತದೆ. ಕ್ರಮೇಣ ಗಿಡದಲ್ಲಿ ಹೂವು ಹಣ್ಣುಗಳು ಬಿಡುವಂತೆ ಭಕ್ತಿ ಸೇವೆಯ ಗಿಡವು ಸಹ ಫಲಗಳನ್ನು ನೀಡುತ್ತದೆ. ಕೀರ್ತನೆ ಶ್ರವಣಗಳ ರೂಪದಲ್ಲಿ ನೀರೆರೆಯುವ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ಭಕ್ತಿ ಸೇವೆಯ
ಈ ಗಿಡವನ್ನು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲ 19ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವರ್ಣಿಸಿದೆ. ಸಂಪೂರ್ಣ ಗಿಡವು ಪರಮಪ್ರಭುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದಾಗ ಮನುಷ್ಯನು ಪೂರ್ಣವಾಗಿ ಭಗವತ್ ಪ್ರೇಮದಲ್ಲಿ ತನ್ಮಯನಾಗುತ್ತಾನೆ. ಆಗ ಹೇಗೆ ಮೀನು ನೀರನ್ನು ಬಿಟ್ಟು ಇರಲಾರದು, ಹಾಗೆ ಪರಮಪ್ರಭುವಿನೊಡನೆ ಸಂಪರ್ಕವಿಲ್ಲದ ಅವನು ಒಂದು ಕ್ಷಣವೂ ಇರಲಾರ ಎಂದು ಆ ಕೃತಿಯಲ್ಲಿ ವಿವರಿಸಿದೆ. ಇಂತಹ ಸ್ಥಿತಿಯಲ್ಲಿ ಪರಮಪ್ರಭುವಿನೊಡನೆ ಸಂಪರ್ಕ ಪಡೆದು ಭಕ್ತನು ದಿವ್ಯ ಗುಣಗಳನ್ನು ಹೊಂದುತ್ತಾನೆ. ಗೋವಿಂದ ವಿರಹೇಣ ಮೇ ಯುಗಾಯುಧಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯುಧಂ ಶೂನ್ಯಾಯುಧಂ ಜಗತ್ಸರ್ವಂ ಗೋವಿಂದ ವಿರಹೇಣ ಮೇ ಅಂತ ಚೈತನ್ಯ ಚರಿತಾಮೃತದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇದರ ಅರ್ಥ ಏನು? ಭಗವಂತನನ್ನು ನೋಡದೆ ಒಂದು ಕ್ಷಣವೂ ಕೂಡ ಭಕ್ತನಿಗೆ ಇರಲು ಸಾಧ್ಯವಿಲ್ಲ. ಗೋವಿಂದ ವಿರಹೇಣ ಮೇ ಯುಗಾಯುಧಂ ನಿಮೇಷೇಣ, ಒಂದು ನಿಮಿಷ ಯುಗದ ಥರ ಕಾಣುತ್ತೆ. ರೈಟ್? ಕೆಲವೊಮ್ಮೆ ಸಾಮಾನ್ಯ ಜನರಿಗೂ ಅನುಭವ ಆಗುತ್ತೆ. ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗು, ಯಾರೋ ಬರೋರಿದ್ದಾರೆ, ಒಂದೊಂದು ಕ್ಷಣ ಒಂದೊಂದು ಯುಗದ ಥರ, ಯಾವ ಬರ್ತಾರೆ, ಈಗ ಬರ್ತಾರ, ಒಂದೊಂದು ಕ್ಷಣ ಒಂದೊಂದು ಯುಗ ಕಳೆದಂಗೆ ಅನುಭವ ಆಗುತ್ತೆ ಪ್ರೀತಿ ಇದ್ದಲ್ಲಿ. ಅದೇ ರೀತಿ ಭಕ್ತರು ಯಾರು ಭಗವಂತನ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾರೆ, ಭಗವಂತನನ್ನು ಕಾಣದೆ ಒಂದು ಕ್ಷಣ ಒಂದು ಯುಗದ ಥರ ಅನುಭವ ಆಗುತ್ತಂತೆ. ರೈಟ್? ಗೋವಿಂದ ವಿರಹೇಣವೇ, ಇಡೀ ಜಗತ್ತು ಶೂನ್ಯ ಅಂತ ಅನುಭವ ಆಗುತ್ತೆ. ಎಲ್ಲ ಸಂಪತ್ತು, ಎಲ್ಲ ಐಶ್ವರ್ಯ, ಎಲ್ಲವೂ ಇದ್ದರೂ ಕೂಡ ಭಗವಂತ ಇಲ್ಲದೆ ಇದ್ದರೆ ಜಗತ್ತು ಶೂನ್ಯ, ಇಟ್ ಬಿಕಮ್ಸ್ ಶೂನ್ಯ. ಸೊ ಆ ರೀತಿ ಅನುಭವ ಶುದ್ಧ ಭಕ್ತರಿಗಾಗುತ್ತೆ. ಸೊ ನಮಗೆ ಆ ರೀತಿ ಅನುಭವ ಆಗಲಿಕ್ಕಿಲ್ಲ, ಬಟ್ ಶುದ್ಧ ಭಕ್ತರಿಗೆ ಈ ರೀತಿ ಅನುಭವ, ಪ್ರೇಮಿ ಭಕ್ತರಿಗೆ ಈ ರೀತಿ ಅನುಭವ ಆಗುತ್ತೆ. ಪರಮಪ್ರಭು ಮತ್ತು ಆತನ ಭಕ್ತರ ಸಂಬಂಧವನ್ನು ಇಂತಹ ವೃತ್ತಾಂತಗಳಿಂದ ಶ್ರೀಮದ್ ಭಾಗವತವು ತುಂಬಿ ಹೋಗಿದೆ. ಆದುದರಿಂದ ಭಾಗವತದಲ್ಲಿ ಹೇಳಿದಂತೆ ಶ್ರೀಮದ್ ಭಾಗವತವು ಭಕ್ತರಿಗೆ ತುಂಬ ಪ್ರಿಯವಾಗಿದೆ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ಯಚ್ಛೃಣ್ವನ್ ಸುಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯನ್ನರಃ. ಸೊ ಭಾಗವತದ 12ನೇ ಸ್ಕಂದದಲ್ಲಿ ಈ ರೀತಿ ಹೇಳಲಾಗಿದೆ. ಭಾಗವತವು ಯಾರಿಗೆ ಪ್ರಿಯವಾದದ್ದು? ಪರಮಹಂಸ ಭಕ್ತರಿಗೆ ತುಂಬ ಪ್ರಿಯವಾದದ್ದು. ಪರಮಹಂಸ ಭಕ್ತರು ಕೇವಲ ಭಾಗವತವನ್ನು ಮಾತು ಕೇಳ್ತಾರೆ, ಅನ್ಯ ಗ್ರಂಥಗಳನ್ನು ಓದುವ ಆಸೆಯನ್ನು ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಭಾಗವತವು ಶ್ರೇಷ್ಠವಾದ ಪುರಾಣ. ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತಂ. ನಿಮ್ನಗಾನಾಂ ಯಥಾ ಗಂಗಾ, ಹರಿಯುವ ನದಿಗಳಲ್ಲಿ ಶ್ರೇಷ್ಠವಾದದ್ದು ಯಾವ ನದಿ? ಗಂಗಾ ನದಿ. ನಿಮ್ನಗಾನಾಂ ಯಥಾ ಗಂಗಾ. ದೇವಾನಾಂ ಅಚ್ಯುತೋ ಯಥಾ, ಎಲ್ಲ ದೇವತೆಗಳಲ್ಲಿ ಯಾರು ಶ್ರೇಷ್ಠರು? ಅಚ್ಯುತ ಕೃಷ್ಣ. ವೈಷ್ಣವಾನಾಂ ಯಥಾ ಶಂಭು, ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠರಾದವರು ಯಾರು? ಶಿವ, ಶಂಭು. ಪುರಾಣಾನಾಂ ಇದಂ ತಥಾ, ಎಲ್ಲ ಪುರಾಣಗಳಲ್ಲಿ ಯಾವುದು ಶ್ರೇಷ್ಠ? ಭಾಗವತ ಪುರಾಣ. ಭಾಗವತದಲ್ಲೇ ಭಾಗವತದ ಮಹಿಮೆಯನ್ನು ಹೇಳಿದ್ದಾರೆ. ಸೊ ಈ ರೀತಿ ಭಾಗವತವನ್ನು ನಾವು ಓದಬೇಕು, ಶ್ರವಣ ಕೀರ್ತನೆಯನ್ನು ಮಾಡಬೇಕು. ಯತ್ ಶೃಣ್ವನ್ ಸುಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯನ್ನರಃ. ಯಾರು ಭಕ್ತಿಯಿಂದ ಭಾಗವತವನ್ನು ಕೇಳ್ತಾರೆ, ಹೇಳ್ತಾರೆ, ಚಿಂತನೆ ಮಾಡ್ತಾರೆ, ಅವರು ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಸೊ ಭಾಗವತದಲ್ಲಿ ಕೇವಲ ಶುದ್ಧ ಭಕ್ತರ ವರ್ಣನೆ ಮಾತ್ರ ಇದೆ. ಈ ವೃತ್ತಾಂತದಲ್ಲಿ ಭೌತಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೃಪ್ತಿ ಅಥವಾ ಮುಕ್ತಿಯನ್ನು ಕುರಿತು ಏನೂ ಇಲ್ಲ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಭಾಗವತದಲ್ಲಿ ಇಲ್ಲ. ಧರ್ಮ ಪ್ರೋಜಿತ ಕೈತವ ಅತ್ರ, ಭಾಗವತದಲ್ಲಿ ಕೈತವ ಧರ್ಮವನ್ನು ತಿರಸ್ಕರಿಸಿದ್ದಾರೆ. ಕೈತವ ಧರ್ಮ ಅಂತಂದರೆ ಏನು? ಚೀಟಿಂಗ್ ರಿಲಿಜನ್ಸ್. ಕೈತವ ಧರ್ಮ, ಮೋಸದ ಧರ್ಮ ತುಂಬ ಸ್ಟ್ರಾಂಗಾಗಿ ಹೇಳಿದ್ದಾರೆ ಭಾಗವತದಲ್ಲಿ.
ಯಾವುದು ಮೋಸದ ಧರ್ಮಗಳು? ಭೌತಿಕ ಅಭಿವೃದ್ಧಿ, ಭೌತಿಕ ಧರ್ಮಗಳು, ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ನಾಲ್ಕನ್ನು ಕೈತವ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಈ ನಾಲ್ಕನ್ನು ಜನರು ಪುರುಷಾರ್ಥ, ಪರಮ ಪುರುಷಾರ್ಥ ಅಂತ ಭಾವಿಸ್ತಾರೆ. ಆದರೆ ಭಾಗವತದಲ್ಲಿ ಈ ನಾಲ್ಕನ್ನು ಕೈತವ ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೇ ಸಾಮಾನ್ಯ ಧರ್ಮಾಚರಣೆ ಮಾಡಿ, ಧರ್ಮಾಚರಣೆ ಯಾಕೆ ಮಾಡ್ತಾರೆ ಜನರು? ಪುಣ್ಯ ಸಿಗಲಿ, ಪುಣ್ಯ ಅರ್ಜನೆ ಮಾಡೋಣ, ಅದರಿಂದ ನಮಗೆ ಭೌತಿಕ ಸಮೃದ್ಧಿ ಬರುತ್ತೆ, ಸಂಪತ್ತು ಬರುತ್ತೆ, ಅದರಿಂದ ನಮ್ಮ ಆಸೆಗಳನ್ನು ಪೂರೈಸ್ಕೋಬೋದು, ಕಾರ್ ತೊಗೋಬೋದು, ಬಿಲ್ಡಿಂಗ್ ಕಟ್ಬೋದು, ರೈಟ್, ಫಾರಿನ್ಗೆ ಹೋಗ್ಬೋದು, ಈ ರೀತಿ ಹಲವಾರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಧರ್ಮ, ಅರ್ಥ, ಕಾಮ, ಮತ್ತು ಮೋಕ್ಷ. ಮೋಕ್ಷ ಆಗಬೇಕು, ನನಗೆ ನನ್ನ ಜೀವನದಲ್ಲಿ ತುಂಬ ಕಷ್ಟ ಇದೆ, ಕಷ್ಟದ ನಿವಾರಣೆ ಆಗಬೇಕು, ನಾನು ಸುಖವಾಗಿರಬೇಕು. ಈ ನಾಲ್ಕರಲ್ಲಿ ಸ್ವಾರ್ಥ ಮಾತ್ರ ಇದೆ. ಅದಕ್ಕೆ ಈ ನಾಲ್ಕನ್ನು ಕೈತವ ಧರ್ಮ ಅಂತ ಹೇಳ್ತಾರೆ. ಆದರೆ ಭಕ್ತಿ ಸೇವೆ ಪಂಚಮ ಪುರುಷಾರ್ಥ, ಅತಿ ಉತ್ತಮವಾದಂತಹ ಧರ್ಮ. ಅದಕ್ಕೆ ಪರೋಧರ್ಮ ಅಂತ ಕರೀತಾರೆ. ಅಲ್ಟಿಮೇಟ್ ಧರ್ಮ ಪರೋಧರ್ಮ. ಭಾಗವತದಲ್ಲಿ ಕೇವಲ ಪರೋಧರ್ಮದ ವರ್ಣನೆ ಇದೆ, ಕೈತವ ಧರ್ಮಗಳನ್ನು ತಿರಸ್ಕರಿಸಿದ್ದಾರೆ. ಸವೈ ಪುಂಸಾಂ ಪರೋಧರ್ಮೋ ಯತಃ ಭಕ್ತಿ ರಥೋಕ್ಷತೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಭಾಗವತದ ಪ್ರಥಮ ಸ್ಕಂದ 2ನೇ ಅಧ್ಯಾಯದಲ್ಲಿ ಸೂತ ಗೋಸ್ವಾಮಿ ಹೇಳ್ತಾರೆ, ಸವೈ ಪುಂಸಾಂ ಪರೋಧರ್ಮ. ಪರೋಧರ್ಮ ಅಂದರೆ ಯಾವುದು? ಯಥೋ ಭಕ್ತಿ ರಥೋಕ್ಷತೆ. ಯಾವ ಧರ್ಮವನ್ನು ಆಚರಿಸಿ ಭಗವಂತನ ಪ್ರೀತಿ ಬೆಳೆಯುತ್ತೆ ಅದೇ ಪರೋಧರ್ಮ. ಕೆಲವು ಧರ್ಮದ ಏನಂತಾರೆ ಪಾಲನೆ ಮಾಡಿ ಅವರು ಸ್ವರ್ಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಭೌತಿಕ ಸಮೃದ್ಧಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಆದರೆ ಅದು ಕೈತವ ಧರ್ಮ. ಯಾವ ಧರ್ಮವನ್ನು ಮಾಡಿ ಭಗವಂತನ ಪ್ರೀತಿ ಬೆಳೆಯುತ್ತೋ ಅದು ಪರೋಧರ್ಮ. ಸೊ ಸಾಧನಾ ಭಕ್ತಿ ಇಸ್ ಪರೋಧರ್ಮ. ಹರೇ ಕೃಷ್ಣ ಜಪ ಮಾಡುವುದು, ಭಾಗವತ ಓದುವುದು, ಶ್ರವಣ ಕೀರ್ತನೆ ಮಾಡುವುದು, ದಿಸ್ ಇಸ್ ಕಾಲ್ಡ್ ಪರೋಧರ್ಮ. ಸಾಧನಾ ಭಕ್ತಿ ಲೀಡ್ಸ್ ಟು ಪ್ರೇಮ ಭಕ್ತಿ. ಸವೇ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿ ರಥೋಕ್ಷಜೇ ಅಹೈತುಕಿ ಅಪ್ರತಿಯದ ಆತ್ಮ ಸುಪ್ರಸೀದತಿ. ಮತ್ತು ಆ ಒಂದು ಪರೋಧರ್ಮ ಸಾಧನಾ ಭಕ್ತಿ ಹೇಗಿರಬೇಕಂದ್ರೆ ಅಹೈತುಕಿ, ಯಾವುದೇ ಒಂದು ಹೇತು ಇರಬಾರ್ದು, ಅಂದರೆ ಯಾವುದೇ ಒಂದು ಕಾರಣ ಇರಬಾರ್ದು, ಕಾರಣರಹಿತವಾದ ಭಕ್ತಿ ಮಾಡಬೇಕು ನಾವು. ರೈಟ್. ಸುಮಾರು ಜನ ದೇವಸ್ಥಾನಕ್ಕೆ ಬರ್ತಾರೆ, ಕಾರಣ ಇಟ್ಕೊಂಡು ಬರ್ತಾರೆ. ಏನೋ ಒಂದು ಕಾರಣ, ಏನೋ ಪ್ರಾರ್ಥನೆ ಮಾಡಬೇಕು, ಪೂಜೆ ಸಲ್ಲಿಸಬೇಕು, ಹರಕೆ ಕೂತಿರ್ತಾರೆ, ಹರಕೆ ಸಲ್ಲಿಸಬೇಕು, ಅಥವಾ ಜಾಬ್ ಬೇಕು, ಅಥವಾ ಅಡ್ಮಿಷನ್ ಆಗಬೇಕು, ಫಾರಿನ್ ಚಾನ್ಸ್ ಬೇಕು, ಈ ರೀತಿ ಯಾವುದೋ ಒಂದು ಕಾರಣ ಇಟ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಅದು ಶುದ್ಧ ಭಕ್ತಿ ಅಲ್ಲ. ಅಹೈತುಕಿ, ಕೇವಲ ಭಗವಂತನ ಸೇವೆ ಮಾಡೋದಕ್ಕೆ ಬರಬೇಕು, ಅದು ಶುದ್ಧ ಭಕ್ತಿ. ಅಹೈತುಕಿ. ಮತ್ತು ಅಪ್ರತಿಹತ ಅಂದರೆ ಕಂಟಿನ್ಯೂಸ್ ಆಗಿರಬೇಕು, ಸತತವಾಗಿ ಇರಬೇಕು. ರೈಟ್. ಸೊ ಸತತವಾಗಿ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ, ಸತತವಾಗಿ ಹೇಗಿರಬೇಕು ಅಂತ. ನೀವು ನೀರಿನ ಟ್ಯಾಪ್ ಓಪನ್ ಮಾಡಿದರೆ ನೀರು ಹೇಗೆ ಹರಿಯುತ್ತೆ? ಕಂಟಿನ್ಯೂಸ್ ಆಗಿ ಹರಿಯುತ್ತಾ? ಇಲ್ಲ, ಮಧ್ಯೆ ಗ್ಯಾಪ್ ಇರ್ತದೆ, ಏರ್ ಗ್ಯಾಪ್ ಬರ್ತದೆ ಮಧ್ಯದಲ್ಲಿ, ಕಂಟಿನ್ಯೂಸ್ ಆಗಿ ಹರಿಯೋದಿಲ್ಲ. ಅದೇ ನೀವು ಎಣ್ಣೆ ಬಾಟ್ಲ್ ತೊಗೊಂಡು ಎಣ್ಣೆ ಬಾಟ್ಲ್ ಇದು ಮಾಡಿ ಖಾಲಿ ಮಾಡಿ, ಅವಾಗ ಹೇಗೆ ಬರುತ್ತೆ? ಕಂಟಿನ್ಯೂಸ್ ಆಗಿ ಬರುತ್ತೆ. ಎಣ್ಣೆ ಅಥವಾ ತುಪ್ಪ ಕಂಟಿನ್ಯೂಸ್ ಆಗಿ ಹರಿಯುತ್ತೆ. ಸೊ ಜಲಧಾರ, ತೈಲಧಾರ, ವಿಚ್ ಇಸ್ ಕಂಟಿನ್ಯೂಸ್? ತೈಲಧಾರ. ನಮ್ಮ ಭಕ್ತಿ ಹೇಗಿರಬೇಕು? ತೈಲಧಾರ ಥರ ಇರಬೇಕು, ಜಲಧಾರ ಥರ ಅಲ್ಲ. ಯಾಕಂದರೆ ಜಲಧಾರೆಯಲ್ಲಿ ಗ್ಯಾಪ್ಸ್ ಬರ್ತದೆ, ತೈಲಧಾರದಲ್ಲಿ ಗ್ಯಾಪ್ಸ್ ಇರೋದಿಲ್ಲ. ಅದೇ ರೀತಿ ಭಕ್ತಿಯಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ನಿತ್ಯಂ ಭಾಗವತ ಸೇವೆ. ಇವತ್ತು ನನಗೆ ಮನಸ್ಸಿಲ್ಲ, ನಾನು ಜಪ ಮಾಡೋದಿಲ್ಲ, ಗ್ಯಾಪ್ ಆಯಿತು. ಇವತ್ತು ನನಗೆ ಸೇವ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಸೇವ್ ಹೋಗೋದಿಲ್ಲ, ಏನಾಯಿತು? ಗ್ಯಾಪ್ ಆಯಿತು. ಕರೆಕ್ಟ್. ಸೊ ಅಪ್ರತಿಹತ ಅಂದರೆ ಕಂಟಿನ್ಯೂಸ್ ಆಗಿ, ತುಂಬ ಚಳಿ ಇವತ್ತು, ನಾನು ಬೇಗ ಹೇಳೋದಿಲ್ಲ, 8 ಗಂಟೆಗೆ ಹೇಳೋಣ. ಡೈಲಿ 4 ಗಂಟೆಗೆ ಹೇಳ್ತಿದ್ದೆ, ಇವತ್ತು ಚಳಿ ತುಂಬ, 8 ಗಂಟೆಗೆ ಹೇಳ್ತೀನಿ. ಏನಾಯ್ತದು? ಬ್ರೇಕ್ ಆಯಿತು. ಚಳಿ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಅಪ್ರತಿಹತ, ಕಂಟಿನ್ಯೂಸ್ ಆಗಿ ಸರ್ವಿಸ್ ನಡೀತಾ ಇರಬೇಕು. ಸೊ ಶುದ್ಧ ಭಕ್ತಿ ಆ ರೀತಿ ಇರಬೇಕು. ಅಪ್ರತಿಹತ, ಅಹೇತುಕಿ. ಈ ರೀತಿ ಕಂಟಿನ್ಯೂಸ್ ಆಗಿ ಮತ್ತು ವಿದೌಟ್ ಎನಿ ಕಾರಣರಹಿತ ಭಕ್ತಿ ಮಾಡೋದರಿಂದ ಸುಪ್ರಸಿದ್ಧತಿ, ಆತ್ಮಕ್ಕೆ ಸಂತೃಪ್ತಿ ಸಿಗುತ್ತದೆ.
ಅಂತ ಶಾಸ್ತ್ರದ ಹೇಳ್ತಾರೆ. ಸೊ ಪರಮಪ್ರಭುವಿನ ಮತ್ತು ಅವನ ಭಕ್ತರ ಆಧ್ಯಾತ್ಮಿಕ ಸ್ವಭಾವವನ್ನು ಸಂಪೂರ್ಣವಾಗಿ ವರ್ಣಿಸುವ ಒಂದೇ ಒಂದು ನಿರೂಪಣೆ ಶ್ರೀಮದ್ ಭಾಗವತ. ತರುಣಿಯರ ಪರಸ್ಪರ ಸಹವಾಸದಲ್ಲಿ ಸಂತೋಷ ಪಡುವಂತೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಸಾಕ್ಷಾತ್ಕಾರ ಪಡೆದ ಚೇತನರು ಇಂತಹ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಕೇಳುವುದರಲ್ಲಿ ಸದಾ ಸಂತೋಷ ಪಡುತ್ತಾರೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ತರುಣಿಯರ ಮಧ್ಯೆ ಹೇಗೆ ಒಂದು ರೀತಿ ಆನಂದ ಇರುತ್ತೆ, ಭಕ್ತರು ಭಗವಂತನ ಸೇವೆಯಲ್ಲಿ ಆ ರೀತಿ ಅನುಭವವನ್ನು ಪಡಿತಾರೆ. ತರುಣಿಯರ ಮಧ್ಯೆ ಇರುವ ಸಂಬಂಧ ಕ್ಷಣಿಕ. ತರುಣಾವಸ್ಥೆಯಲ್ಲಿ ಆ ಒಂದು ಸೌಂದರ್ಯ ಇರುತ್ತೆ, ಆ ಒಂದು ಶಕ್ತಿ ಇರುತ್ತೆ. ಬಟ್ ವೃದ್ಧರಾದ ಮೇಲೆ ಎಲ್ಲ ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ತರುಣಾವಸ್ಥೆಯಲ್ಲಿ ಬ್ಯೂಟಿ ಇಸ್ ಲೈಕ್ ಸೌಂದರ್ಯ ಇಸ್ ಲೈಕ್ ಗ್ರೇಪ್ಸ್. ಆದರೆ ವೃದ್ಧಾವಸ್ಥೆಯಲ್ಲಿ ಒಣ ದ್ರಾಕ್ಷಿ ಆಗಿಬಿಡುತ್ತೆ. ಚರ್ಮ ಎಲ್ಲ ಸಂಕುಚಿತವಾಗುತ್ತೆ, ಬಿಕಮ್ಸ್ ವ್ರಿಂಕಲ್ಡ್ ಆ್ಯಂಡ್ ಆ ಸೌಂದರ್ಯ ಎಲ್ಲ ಕಳೆದೋಗುತ್ತೆ. ಹಾಗೆ ವೇರ್ ಇಸ್ ಅಟ್ರಾಕ್ಷನ್, ನೋ ಮೋರ್ ಅಟ್ರಾಕ್ಷನ್, ರೈಟ್. ಸೊ ಶಂಕರಾಚಾರ್ಯ ಹೇಳ್ತಾರೆ, ಬಾಲಸ್ತಾವದ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಮಗ್ನಃ ಪರಬ್ರಾಹ್ಮಣೀ ಕೋಪಿ ನ ಸಕ್ತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೊ ಬಾಲಾವಸ್ಥೆಯಲ್ಲಿ ಆಟ ಆಡ್ತಾ ಕಾಲ ಕಳೆದುಬಿಡ್ತೀವಿ. ತರುಣಾವಸ್ಥೆಯಲ್ಲಿ ತರುಣಿಯರ ಅಟ್ರಾಕ್ಷನಲ್ಲಿ ಕಾಲ ಕಳೆದುಬಿಡ್ತಾರೆ ಜನ. ನಂತರ ವೃದ್ಧಾವಸ್ಥೆಯಲ್ಲಿ ಚಿಂತಾಮಗ್ನ. ಆ ಪ್ರಾಪರ್ಟಿ ಏನು ಮಾಡೋದು, ಈ ಮಕ್ಕಳಿಗೆ ಏನು ಮಾಡೋದು, ಸೆಕ್ಯೂರಿಟಿ ಹೇಗೆ ಹೇಗೆ ಸೆಕ್ಯೂರ್ ಮಾಡೋದು, ಇನ್ಶೂರೆನ್ಸು, ಅದು ಇದು ತುಂಬ ಚಿಂತೆಗಳು. ಬ್ರಾಹ್ಮಣಿ ಕೋಪಿನ ಸಕ್ತ. ಯಾವಾಗಲೂ ಬಾಲಾವಸ್ಥೆಯಲ್ಲಿ ಟೈಮ್ ವೇಸ್ಟ್ ಆಯಿತು, ತರುಣಾವಸ್ಥೆಯಲ್ಲಿ ಟೈಮ್ ವೇಸ್ಟ್ ಆಯಿತು, ವೃದ್ಧಾವಸ್ಥೆಯಲ್ಲಿ ಟೈಮ್ ವೇಸ್ಟ್ ಆಯಿತು. ಭಗವಂತನ ಬಗ್ಗೆ ಚಿಂತನೆ ಯಾವಾಗ? ಈ ರೀತಿ ಆದಿಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೆ ಗೋವಿಂದನ ಭಜನೆ ಮಾಡಿ ಅಂತ ಹೇಳ್ತಾರೆ. ಸೊ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಕೇಳುವುದರಲ್ಲಿ ಸದಾ ಸಂತೋಷ ಪಡುತ್ತಾರೆ. ಸೊ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ 11 ಜನ ಭಕ್ತರಿದ್ದರು. ಅವರಿಗೆ ಆಳ್ವಾರ್ಸ್ ಅಂತ ಕರೀತಾರೆ. ಸೌತ್ ಇಂಡಿಯನ್ ಆಳ್ವಾರ್ಸ್, ಶುದ್ಧ ಭಕ್ತರು. ಅವರೆಲ್ಲರೂ ಕೆಲವೊಬ್ಬರು ಸಮಕಾಲೀನರು, ಕೆಲವರು ಆ್ಯಕ್ಚುಲಿ ಕೆಲವು ಜನ ಸಮಕಾಲೀನರಾಗಿದ್ದರು. ಅವರಲ್ಲಿ 3 ಜನರ ಒಂದು ಕಥೆ ಇದೆ. ಆ ಕಥೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ 3 ಜನ ಭಕ್ತರು, ಆಳ್ವಾರರು, ಭಗವಂತನ ಶುದ್ಧ ಭಕ್ತರು. ಅವರು ಭಗವಂತನ ನಾಮಗುಣ ಲೀಲೆಯನ್ನು ಹಾಡುತ್ತಾ ಅವರು ಪ್ರಯಾಣ ಮಾಡ್ತಾಯಿದ್ರು. ಒಂದು ತೀರ್ಥಸ್ಥಳದಿಂದ ಇನ್ನೊಂದು ತೀರ್ಥಸ್ಥಳಕ್ಕೆ ಹೋಗ್ತಾಯಿದ್ರು. ಈ 3 ಜನರ ಹೆಸರೇನುತ್ತಂದರೆ ಪೊಯ್ಗೈ ಆಳ್ವಾರ್, ಭೂತಟ್ ಆಳ್ವಾರ್ ಮತ್ತು ಪೇ ಆಳ್ವಾರ್. ಪೊಯ್ಗೈ, ಭೂತಟ್ ಆ್ಯಂಡ್ ಪೇ ಆಳ್ವಾರ್. ಸೊ ಇವರೆಲ್ಲರೂ ಫಸ್ಟ್ ಪೊಯ್ಗೈ ಆಳ್ವಾರರು ಒಂದು ಊರಿಗೆ ಬರ್ತಾರೆ. ಆ ಊರಿನ ಹೆಸರು ತಿರುಕ್ಕೋವಲೂರು ಅಂತ. ತಿರುಕ್ಕೋವಲೂರು ಅದು ತಮಿಳುನಾಡಿನಲ್ಲಿ ಬರುತ್ತೆ. ಅಲ್ಲಿ ಅವರು ದರ್ಶನಕ್ಕಂತ ಬರ್ತಾರೆ. ಆದರೆ ಜೋರಾಗಿ ಮಳೆ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಆಗಿತ್ತು, ಕತ್ತಲಾಗ್ತಾಯಿತ್ತು. ಸೊ ಅವರಿಗೆ ಆಶ್ರಯ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಆಶ್ರಮ ಇತ್ತು. ಒಂದು ಆಶ್ರಮದ ಡೋರ್, ಒಬ್ಬ ಋಷಿಗಳ ಆಶ್ರಮ ಇತ್ತು. ಅಲ್ಲಿ ಅವ್ರು ಇರಲಿಲ್ಲ ಅವಾಗ. ಸೊ ಡೋರ್ ಓಪನ್ ಮಾಡಿ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಎಷ್ಟು ಜಾಗ ಇತ್ತಂದರೆ ಒಬ್ಬರು ಮಲಗುವಷ್ಟು ಜಾಗ ಮಾತ್ರ ಇತ್ತು. ಇವ್ರು ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಬಾಗಿಲಲ್ಲಿ ಯಾರೋ ಬಂದು ನಾಕ್ ಮಾಡ್ತಾರೆ. ಸೊ ಇವರು ಹೇಳ್ತಾರೆ, ಯಾರದು ಅಂತ. ನಾನು ವಿಷ್ಣು ಭಕ್ತ ಅಂತ ಹೇಳ್ತಾರೆ. ಸೊ ಪೊಯ್ಗೈ ಆಳ್ವಾರ್ ವಿಷ್ಣು ಭಕ್ತರ ಅಂತ ತಕ್ಷಣ ಡೋರ್ ತೆಗಿತಾರೆ. ಡೋರ್ ತೆಗೆದು ನೋಡ್ತಾರೆ, ವಿಷ್ಣು ಭಕ್ತರಿದ್ದರು. ಅವರು ಭೂತಟ್ ಆಳ್ವಾರ್. ಒಳಗಡೆ ಬನ್ನಿ ಅಂತಾರೆ. ಒಳಗಡೆ ಹೋಗ್ತಾರೆ. ಈಗ ಒಬ್ಬರಿಗೆ ಮಲಗೋಕ್ಕೆ ಜಾಗ ಇತ್ತು. ಸೊ ಆದರೆ ಇಬ್ಬರಿಗೆ ಕೂಡೋಕ್ಕೆ ಜಾಗ ಆಗುತ್ತೆ. ಸೊ ಇಬ್ಬರು ಕೂತ್ಕೊಂಡ್ಬಿಡ್ತಾರೆ. ಸೊ ಕೂತ್ಕೊಂಡು ಅವರಿಬ್ಬರು ಕೃಷ್ಣ ಕಥೆ ಮಾಡ್ತಾಯಿದ್ರು. ಸೊ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಡೋರ್ ಹತ್ರ ನಾಕ್ ಆಗುತ್ತೆ. ಸೊ
ಸೊ ಇಬ್ಬರು ಡೋರ್ ಓಪನ್ ಮಾಡ್ತಾರೆ. ಯಾರು ನೀವು ಅಂತ ಕೇಳಿದ್ರೆ, ನಾನು ಕೂಡ ವಿಷ್ಣು ಭಕ್ತ, ನಾನು ದರ್ಶನಕ್ಕಂತ ಬಂದಿದ್ದೆ, ಮಳೆ ಸುರಿತಾ ಇದೆ, ಸ್ವಲ್ಪ ಆಶ್ರಯ ಬೇಕಿತ್ತು ಅಂತ. ಆಗ ಆಯ್ತು ಬನ್ನಿ ಒಳಗಡೆ. ಸೊ ಒಬ್ಬರು ಮಲಗಕ್ಕೆ ಜಾಗ ಇತ್ತು, ಇಬ್ಬರು ಕೂತ್ಕೊಳ್ಳೋಕ್ಕೆ ಜಾಗ ಇದೆ, 3 ಜನ ನಿಂತ್ಕೋಬೋದು, ನಿಂತ್ಕೊಂಡ್ಬಿಡೋಣ. ಏನು ಬೆಳಿಗ್ಗೆವರೆಗೂ ಸ್ವಲ್ಪ ಕೃಷ್ಣ ಕಥೆ ಮಾಡೋಣ, ಬೆಳಿಗ್ಗೆ ಮಳೆ ನಿಂತು ಹೋಗುತ್ತೆ, ನಾವು ಹೊರಗಡೆ ಹೋಗೋಣ ಅಂತ. ಮತ್ತು ಒಳಗಡೆ ಕತ್ತಲಿತ್ತು, ಸೊ ಯಾರಿಗೂ ಏನು ಕಾಣ್ತಾ ಇರಲಿಲ್ಲ, ಅವ್ರ ಮುಖ ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ, ಫುಲ್ ಕತ್ತಲು. ಸೊ 3 ಜನ ನಿಂತ್ಕೊಂಡು ಹರಿಕತೆ ಮಾಡ್ತಾಯಿದ್ರು. ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ದ ಗ್ಲೋರೀಸ್ ಆಫ್ ದ ಲಾರ್ಡ್, ಭಗವಂತನ ಲೀಲೆಯನ್ನು ಹಾಡ್ತಾಯಿದ್ರು. ಈಗ ಹಾಡ್ತಾ 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 ಅವ್ರಿಗೇನೋ ಒಂದು ಅನುಭವ ಆಯಿತು, ಯಾರು ಇನ್ನೊಬ್ಬರು ಇದ್ದಾರೆ ಇಲ್ಲಿ, ನಾವು 3 ಜನ ಮಾತ್ರ ಒಳಗಡೆ ಇದ್ದಿದ್ದೀವಿ, ಆದರೆ ಯಾರೋ ಇನ್ನೊಬ್ರು ಇದ್ದಾರೆ, ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ, ಜಾಗ ಕೂಡ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಯಾರದು ಅಂತ ಎಲ್ಲರಿಗೂ ಆಶ್ಚರ್ಯ ಆಯಿತು. ಆಗ ಒಬ್ಬ ವೈಗ ಹಲ್ವಾರು ಏನು ಮಾಡ್ತಾರೆ, ಅವರು ಒಂದು ಹಾಡನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹಾಡಿನ ಪ್ರಭಾವದಿಂದ ಆ ಆಶ್ರಮದಲ್ಲಿ ಬೆಳಕು ಬಂತು, ಅಂಧಕಾರ ನಾಶವಾಯಿತು, ಬೆಳಕು ಪ್ರಕಟವಾಯಿತು. ಆಗ ನೋಡ್ತಾರೆ, ಸಾಕ್ಷಾತ್ ವಿಷ್ಣು ಅಲ್ಲಿ ಬಂದಿದ್ದಾನೆ, ಸಾಕ್ಷಾತ್ ಭಗವಂತನೇ ಅಲ್ಲಿ ಪ್ರಕಟನಾಗಿದ್ದಾನೆ. ಆಗ ಭಗವಂತ ಹೇಳ್ತಾನೆ, ಭಗವಂತ, ಎಲ್ಲರೂ ಪ್ರಣಾಮ ಮಾಡ್ತಾರೆ, ಭಗವಂತ ನೀವು ಇಲ್ಲಿ ಬಂದಿದ್ದೀರಾ? ಹೌದು, ನಾನು ನಿಮ್ಮ ಪರಸ್ಪರ ಕೃಷ್ಣ ಕಥೆಯನ್ನು ಕೇಳಿ ಆಕರ್ಷಿತನಾಗಿ ಕೇಳೋದಕ್ಕೆ ಬಂದೆ. ಸೊ ಕೃಷ್ಣ ಕಥೆ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಶುದ್ಧ ಭಕ್ತರು ಕೀರ್ತನೆ ಕಥೆ ಮಾಡಿದಾಗ ಸಾಕ್ಷಾತ್ ಭಗವಂತನೇ ಅಲ್ಲಿ ಬಂದು ಕೂತ್ಕೊತಾನೆ, ಕೇಳ್ತಾನೆ. ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಷು ವಂ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ವಿಷ್ಣು ನಾರದನಿಗೆ ಹೇಳ್ತಾನೆ, ನಾರದ, ನಾಹಂ ತಿಷ್ಠಾಮಿ ವೈಕುಂಠೆ, ವೈಕುಂಠದಲ್ಲಿಲ್ಲ ನಾನು, ಮತ್ತೆಲ್ಲಿದ್ದಾನೆ? ಯೋಗಿಗಳ ಹೃದಯದಲ್ಲಿದ್ದೀರಾ? ಇಲ್ಲ, ಅಲ್ಲೂ ಕೂಡ ಇಲ್ಲ ನಾನು. ಯೋಗಿನಾಂ ಹೃದಯೇಶ್ವ, ಎಲ್ಲಿ ನನ್ನ ಶುದ್ಧ ಭಕ್ತರು ಒಟ್ಟಿಗೆ ಸೇರಿ ಕೀರ್ತನೆ ಮಾಡ್ತಾರೆ, ಕೃಷ್ಣ ಕಥೆ ಮಾಡ್ತಾರೆ, ತತ್ರ ತಿಷ್ಠಾಮಿ, ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾನೆ. ರೈಟ್. ಈವನ್ ಹನುಮಾನ್ ಆಲ್ಸೋ ಇಸ್ ಲೈಕ್ ದಟ್. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ವಂದೇ. ಸೊ ಲೈಕ್ ದಿಸ್ ಒಂದು ಶ್ಲೋಕ. ಸೊ ಎಲ್ಲಿ ರಾಮಲೀಲೆ ರಾಮಕಥೆ ನಡೆಯುತ್ತೆ ಅಲ್ಲಿ ಹನುಮಂತ ಬರ್ತಾನೆ, ಅದೇ ರೀತಿ ಎಲ್ಲಿ ಕೃಷ್ಣ ಕಥೆ ಆಗುತ್ತೆ ಅಲ್ಲಿ ಭಗವಂತ ಕೃಷ್ಣ ಪ್ರಕಟನಾಗ್ತಾನೆ. ಸೊ ಶುದ್ಧ ಭಕ್ತರು ಯಾವಾಗ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ, ಯಾವಾಗ ಪರಸ್ಪರ ಕೃಷ್ಣ ಕಥೆಯನ್ನು ಭಕ್ತರು ಮಾಡ್ತಾರೆ ಆಗ ಅಲ್ಲಿ ಕೃಷ್ಣ ಪ್ರಕಟನಾಗ್ತಾನೆ. ಸೊ ಕೃಷ್ಣ ಕಥೆಯಲ್ಲಿ ಮನಸ್ಸಿಗೆ ಆನಂದ ಉಂಟಾದರೆ ಅಲ್ಲಿ ಕೃಷ್ಣ ಪ್ರಕಟನಾಗಿದ್ದಾನೆ ಅಂತ ಅರ್ಥ. ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ, ಬಟ್ ಅಲ್ಲಿ ಒಂದು ಅನುಭವ, ದಿವ್ಯ ಅನುಭವ ಯಾವಾಗ ಆಗುತ್ತೆ, ಇಟ್ ಮೀನ್ಸ್ ಕೃಷ್ಣ ಈಸ್ ಪ್ರೆಸೆಂಟ್ ಇನ್ ದ ಹಾರ್ಟ್. ಸೊ ಈ 3 ಜನರಿಗೆ ಪೊಯ್ಗೈ ಅಲ್ವಾರ್, ಭೂತಟ್ ಅಲ್ವಾರ್ ಆ್ಯಂಡ್ ಪೇ ಅಲ್ವಾರ್, ಈ 3 ಜನ ಭಕ್ತರಿಗೆ ಭಗವಂತ ದರ್ಶನವನ್ನು ನೀಡಿ ಅನುಗ್ರಹವನ್ನು ತೋರಿಸಿದ. ರೈಟ್. ಸೊ ಇದೇ ಈ ಶ್ಲೋಕದ ಅರ್ಥ. ಶುದ್ಧ ಭಕ್ತರು ತಮ್ಮ ಜೀವನವನ್ನು ಹೇಗೆ ಕಳೀತಾರೆ, ಕೃಷ್ಣ ಕಥೆಯಲ್ಲಿ ಕಳೀತಾರೆ. ಸೊ ಈ ಶ್ಲೋಕದಲ್ಲಿ 3 ಸಾಧನ ಅಂಗಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು, ಮಚ್ಚಿತ್ತ, ಸ್ಮರಣೆ, ಭಗವಂತನ ಸತತ ಸ್ಮರಣೆ ಮಾಡ್ತಾ ಇರಬೇಕು, ಮಚ್ಚಿತ್ತ. ನಂತರ 2ನೇದು ಬೋಧೆಯಂತಹ, ಅಂದರೆ ಕೃಷ್ಣ ಕಥೆಯನ್ನು ಕೇಳಬೇಕು, ಶ್ರವಣಂ. ಸೊ ಸ್ಮರಣಂ, ಶ್ರವಣಂ. ಕಥೆಯಂತಶ್ಚ ಅಂದರೆ ಕೀರ್ತನಂ. ಸೊ ಸ್ಮರಣಂ, ಶ್ರವಣಂ, ಕೀರ್ತನಂ, ಈ 3 ಸಾಧನ ಭಕ್ತಿಯ ಅಂಗಗಳನ್ನು ಭಕ್ತರು ಪರಿಪಾಲಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ದಿಸ್ ಇಸ್ ಹೌ ವಿ ಶುಡ್ ಲಿವ್ ಅವರ್ ಲೈಫ್. ನಮ್ಮ ಜೀವನ ಹೇಗೆ ಕಳೀಬೇಕು, ಶ್ರವಣ, ಕೀರ್ತನ, ಸ್ಮರಣೆಯಲ್ಲಿ ಕಳೆಯಬೇಕು. ಸೊ ಶ್ರವಣ ಕೀರ್ತನೆಯಲ್ಲಿ ಭಗವಂತನ ಅನುಭವ ನಮಗೆ ಆಗುತ್ತೆ. ರೈಟ್. ಕೇವಲ ದೇವರ ಹತ್ತಿರ ಇರೋದ್ರಿಂದ ಆಗೋದಿಲ್ಲ, ಶ್ರವಣ ಕೀರ್ತನೆಯಲ್ಲಿ ಆಗುತ್ತೆ. ಯಾವಾಗ ಒಂದು ಲಾಸ್ಟ್ ಪಾಯಿಂಟ್ ಹೇಳಿ ಎಂಡ್ ಮಾಡ್ತೀನಿ. ಸೊ ಕೃಷ್ಣನಿಗೆ ಹಸುವಾಯಿತು ಅಂತ ಗೋಪಬಾಲಕರು ಬ್ರಾಹ್ಮಣರ ಹತ್ರ ಹೋಗ್ತಾರೆ ಭಿಕ್ಷೆ ಬೇಡೋದಕ್ಕೆ, ಕೃಷ್ಣನಿಗೆ ಹಸುವಾಗಿದೆ ಕೊಡಿ ಅಂತ. ಆಗ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ ಇನ್ನೂ ಯಜ್ಞ ಮುಗಿದಿಲ್ಲ, ಈಗ ಕೊಡೋಕ್ಕಾಗೋದಿಲ್ಲ ನಾವು, ಹೋಗಿ ಅಂತಾರೆ.
ಕೃಷ್ಣ ಹತ್ರ ಬರ್ತಾರೆ. ಕೃಷ್ಣ ಅವ್ರು ಕೊಡಲಿಲ್ಲ, ನಮಗೆ ಹಸುವಾಗ್ತಾಯಿದೆ. ಕೃಷ್ಣ ಹೇಳ್ತಾನೆ, ಆಯಿತು ನೀನು ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗು, ಅವ್ರಿಗೆ ಕೇಳು ಅಂತಾರೆ. ಸೊ ಎಲ್ಲ ಗೋಪಬಾಲಕರು ಕೇಳ್ತಾರೆ ಬ್ರಾಹ್ಮಣ ಪತ್ನಿಯರಿಗೆ, ಕೃಷ್ಣನಿಗೆ ಹಸುವಾಗಿದೆ. ಸೊ ಯಜ್ಞಕ್ಕೋಸ್ಕರ ಏನೇನು ರೆಡಿ ಮಾಡಿದರು ಪಾಕ, ಅದನ್ನೆಲ್ಲ ತೊಗೊಂಬರ್ತಾರೆ. ತೊಗೊಂಡು ಕೃಷ್ಣ ಹತ್ರ ಬರ್ತಾರೆ. ಕೃಷ್ಣ ಪ್ಲೀಸ್ ಟೇಕ್ ಅಂತ. ಸೊ ಕೃಷ್ಣನಿಗೆಲ್ಲ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಕೃಷ್ಣ ತುಂಬ ಸಂತೋಷ ಆಗುತ್ತೆ. ಕೃಷ್ಣ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಗಿವಿಂಗ್ ಪ್ರಸಾದ್. ಈಗ ನೀವು ವಾಪಸ್ ಹೋಗಿ. ಕೃಷ್ಣ ವಾಪಸ್ ಹೋಗೋದಾ, ನಾವು ಇಲ್ಲೇ ಇರಬೇಕು ಅಂತ ಆಸೆ. ಆಗ ಕೃಷ್ಣ ಹೇಳ್ತಾನೆ, ನನ್ನ ಹತ್ತಿರ ಇರೋದ್ರಿಂದ ನಾನು ಸಿಗೋದಿಲ್ಲ. ಹೇಗೆ ಸಿಗ್ತೀನಿ, ಯಾರಿಗೆ ಸಿಗ್ತೀನಿ ನಾನು? ಯಾರು ಸತತವಾಗಿ ನನ್ನ ಶ್ರವಣ ಮತ್ತು ದರ್ಶನ ಧ್ಯಾನ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಸಿಗ್ತೀನಿ. ನ ತಥಾ ಸನ್ನಿಕರ್ಷೇಣ ಪ್ರತಿಯಾತು ತಥೋ ಗೃಹಂ. ರೈಟ್. ಸೊ ಯು ಗೋ ಬ್ಯಾಕ್ ಹೋಮ್. ಶ್ರವಣಾತ್ ದರ್ಶನಾತ್ ಧ್ಯಾನಾತ್ ಮಯಿ ಭಾವೋನುಕೀರ್ತನಾತ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಂ. ಶ್ರವಣಾತ್ ದರ್ಶನಾತ್ ಧ್ಯಾನಾತ್ ಮಯಿ ಭಾವ ಅನುಕೀರ್ತನಾತ್. ಈ ರೀತಿ 4 ಮಾಡಬೇಕಂತ ಹೇಳ್ತಾನೆ. ಶ್ರವಣ, ಭಗವಂತನ ದರ್ಶನ, ಧ್ಯಾನ ಮತ್ತು ಅನುಕೀರ್ತನ. ನ ತಥಾ ಸನ್ನಿಕರ್ಷಣ, ಕೇವಲ ನಾನು ಹತ್ತಿರ ಇರೋದ್ರಿಂದ ನಾನು ಯಾರಿಗೂ ಸಿಗೋದಿಲ್ಲ. ಬಟ್ ಸಾಧನಾ ಭಕ್ತಿಯನ್ನು ಮಾಡಬೇಕು, ಆಗ ಅವರಿಗೆ ನಾನು ಸಿಗ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ನಾವು ಕೂಡ ಶ್ರವಣ, ಕೀರ್ತನ, ಸ್ಮರಣ, ಧ್ಯಾನದ ಅಂಗಗಳನ್ನು ಪಾಲಿಸೋಣ ಮತ್ತು ಭಗವಂತನನ್ನು ಪಡೆಯುವ ಒಂದು ಆಸೆಯಿಂದ ಈ ಶ್ರವಣ ಕೀರ್ತನೆಯನ್ನು ಮಾಡೋಣ. ಓಕೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಎನಿ ಕ್ವಶನ್ಸ್? ಯಾರಿಗಾದರೂ ಏನಾದರೂ ಪ್ರಶ್ನೆ ಇದೆಯಾ? ಕ್ವೆಶ್ಚನ್ ಕೇಳ್ಬೋದು. ಸೊ ಎಲ್ಲ ಕ್ಲಿಯರ್? She has a question. ಸೊ ವೈಷ್ಣವಾಸನ ಸರ್ವ್ ಮಾಡಿದರೆ ನಾವು ಮುಂದೆ ಹೋಗಬೇಕಾಗುತ್ತೆ. ಸೊ ಹೇಗೆ ಅವರನ್ನು ಮಾಡ್ಬೋದು, ಖುಷಿ ಪಡಿಸ್ಬೋದು ಅಂತ. ಸೊ ವೈಷ್ಣವರನ್ನು, ವೆರಿ ಗುಡ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ವೈಷ್ಣವ ಸೇವೆ ಹೇಗೆ ಮಾಡಬೇಕು ಅಂತ, ಇದು ಒಂದು ಅತಿ ಉತ್ತಮವಾದ ವಿಚಾರ. ಯಾಕೆಂದರೆ ಈ ಚೈತನ್ಯ ಚರಿತಾಮೃತದಲ್ಲಿ ನೋಡಿದರೆ ಚೈತನ್ಯ ಒಬ್ಬರು ಏನು ಮಾಡ್ತಾಯಿದ್ದಾರೆ, ಯಾವಾಗಲೂ ವೈಷ್ಣವ ಸೇವೆನೇ ಮಾಡ್ತಾಯಿದ್ದಾರೆ. ಯಾಕೆಂದರೆ ಹರಿಕಥೆ ಕೇಳಬೇಕಂದ್ರೆ, ಹರಿಯ ಸೇವೆ ಮಾಡಬೇಕಂದ್ರೆ ವೈಷ್ಣವ್ರ ಜೊತೆನೇ ಮಾಡಬೇಕು. ಸೊ ವೈಷ್ಣವ್ರ ಜೊತೆ ಇರುವಾಗ ವೈಷ್ಣವ ಸೇವೆ ಕೂಡ ತುಂಬ ಮುಖ್ಯವಾದ ಅಂಗ. ಸೊ ವೈಷ್ಣವರ ಸೇವೆ ಹೇಗೆ ಮಾಡಬೇಕು ಅಂತ ಚೈತನ್ಯ ಚರಿತಾಮೃತ ನೋಡ್ಬೋದು, ಕಲಿಬೋದು. ರೈಟ್. ಚೈತನ್ಯ ಮಹಾಪ್ರಭು ಅವರನ್ನು ಭೇಟಿಯಾಗೋದಕ್ಕೆ ನವದ್ವೀಪದಿಂದ ಭಕ್ತರು ಬರ್ತಾಯಿದ್ರು, ಪ್ರತಿ ವರ್ಷ ಬರ್ತಾಯಿದ್ರು ರಥಯಾತ್ರೆಗೆ. ಮಹಾಪ್ರಭು ಅವ್ರಿಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು, ಇರೋದಕ್ಕೆ ಅಕಾಮಿಡೇಷನ್ ಮಾಡ್ತಾಯಿದ್ರು, ಎಲ್ಲರಿಗೋಸ್ಕರ ಜಗನ್ನಾಥ ಪ್ರಸಾದದ ವ್ಯವಸ್ಥೆ ಮಾಡ್ತಾಯಿದ್ರು. ಮತ್ತು ಯಾರಿಗೆ ಯಾವ ಐಟಮ್ ಇಷ್ಟ ಇದೆ ಅದನ್ನೇ ಬಡಿಸ್ತಾಯಿದ್ರು. ರೈಟ್. ವಿ ಶುಡ್ ಬಿ ವೆರಿ ಅಟೆಂಟಿವ್, ತುಂಬ ಅಟೆಂಟಿವ್ ಆಗಿ ಸೇವೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಮತ್ತು ಅವರನ್ನು ಶ್ರವಣ ಕೀರ್ತನದಲ್ಲಿ ಯಾವಾಗಲೂ ವ್ಯಸ್ತವಾಗಿರ್ತಾಯಿದ್ರು. ಮತ್ತು ರಥಯಾತ್ರೆಯಲ್ಲಿ ಕೂಡ ಡಿಫ್ರೆಂಟ್ ಟೀಮ್ಸ್ ಮಾಡಿ ಅವರಿಗೆ ಕೀರ್ತನೆಯ ಸೇವೆಯನ್ನು ಕೊಡ್ತಾಯಿದ್ರು. ಸೊ ಈ ರೀತಿ ತುಂಬ ಅಟೆಂಟಿವ್ ಆಗಿ ಚೈತನ್ಯ ಮಹಾಪ್ರಭು ಎಲ್ಲರನ್ನು ನೋಡ್ಕೊತಾ ಇದ್ದರು. ಸೊ ವೈಷ್ಣವ ಸೇವೆಯಲ್ಲಿ ಇಂಪಾರ್ಟೆಂಟ್ ಇಸ್ ಟು ಪೇ ಅಟೆನ್ಷನ್, ತುಂಬ ಎಚ್ಚರಿಕೆಯಿಂದ ಅಟೆಂಟಿವ್ ಆಗಿ ಸೇವೆ ಮಾಡಬೇಕು. ಮತ್ತು ಅವರ ಹೃದಯವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ, ಸಪೋಸ್ ಯು ವಾಂಟ್ ಟು ಡು ಗುರು ಸೇವಾ, ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠರಾದವರು ಯಾರು? ಗುರುಗಳು. ಗುರು ಸೇವೆ ಮಾಡಬೇಕಂದ್ರೆ ಗುರುವಿನ ಹೃದಯ ಏನು ಅಂತ ತಿಳ್ಕೊಬೇಕು. ಶಿಲಪ್ರಭಾದರು ತಮ್ಮ ಗುರುಗಳ ಸೇವೆ ಮಾಡಿದ್ರು ತಾನೆ. ಆದರೆ ಅವರು ಗುರುಗಳನ್ನು ಭೇಟಿಯಾಗಿದ್ದು ಜೀವನದಲ್ಲಿ ಸುಮಾರು 6-7 ಬಾರಿ ಅಷ್ಟೇ, ಜಾಸ್ತಿ ಭೇಟಿಯಾಗಿಲ್ಲ. ಆದರೆ ಶಿಲಪ್ರಭಾದರು ಗುರುಗಳ ಹೃದಯವನ್ನು ಅರ್ಥ ಮಾಡ್ಕೊಂಡಿದ್ರು. ವಾಟ್ ವಿಲ್ ಪ್ಲೀಸ್ ಮೈ ಗುರು. ಪ್ರತಿ ಬಾರಿ ಗುರುಗಳಿಗೆ ಲೆಟರ್ ಬರಿತಾಯಿದ್ರು, ಗುರುಜಿ ಹೌ ಕ್ಯಾನ್ ಐ ಸರ್ವ್ ಯು, ಹೇಗೆ ನಿಮ್ಮ ಸೇವೆ ಮಾಡಲಿ ಅಂತ. ಗುರುಗಳು ಒಂದೇ ರಿಪ್ಲೈ ಕೊಡ್ತಾಯಿದ್ರು, ಆಂಗ್ಲ ಭಾಷೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡು.
ಆಂಗ್ಲ ಭಾಷೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡುವಂಥ ಪದೇ ಪದೇ ಅದನ್ನೇ ಹೇಳ್ತಾಯಿದ್ರು. ಆಗ ಪ್ರಭುಪಾದರಿಗೆ ಗೊತ್ತಾಯಿತು, ಇಫ್ ಐ ವಾಂಟ್ ಟು ಪ್ಲೀಸ್ ಮೈ ಗುರು ಐ ಹ್ಯಾವ್ ಟು ಲೀವ್ ದಿಸ್ ಕಂಟ್ರಿ. ದೇಶ ಬಿಟ್ಟು ಹೋಗಬೇಕು, ವಿದೇಶದಲ್ಲಿ ಎಲ್ಲಿ ಯಾರೂ ವೈಷ್ಣವರಿಲ್ಲ ಅಲ್ಲಿ ವೈಷ್ಣವರನ್ನು ಸೃಷ್ಟಿ ಮಾಡಬೇಕು, ಆಗ ಮಾತ್ರ ನಮ್ಮ ಗುರುಗಳು ಸಂತುಷ್ಟರಾಗ್ತಾರೆ. ಸೊ ಹಿ ವೆಂಟ್ ವೃಂದಾವನ್. ನಾವೆಲ್ಲರೂ ವೃಂದಾವನಕ್ಕೆ ಹೋಗಬೇಕು. ವೃಂದಾವನದಲ್ಲಿ ಮೋರೈ, ಅಭಿಲಾಷ್, ವಿಲಾಸ್ ಕುಂಜ, ದೇವವಾಸ್ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ. ಆದರೆ ವಿಲಾಸ್ ಕುಂಜವನ್ನು ಬಿಟ್ಟು ಪ್ರಭುಪಾದರು ಎಲ್ಲಿಗೆ ಹೋದರು? ಅಮೆರಿಕಾಗೆ ಹೋದರು. ಹಿಪ್ಪಿಯ ರಾಜ್ಯ, ಅಲ್ಲೆಲ್ಲ ಪಾಪದ ರಾಜಧಾನಿ. ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಇವೆಲ್ಲ ಪಾಪದ ರಾಜಧಾನಿಗಳು. ಅಂತಹ ರಾಜಧಾನಿ ಹೋಗಿ ಅಲ್ಲಿ ಭಕ್ತಿಯ ಪ್ರಚಾರ ಮಾಡಿ ಅಲ್ಲಿ ಕೃಷ್ಣನ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿ ಅವರು ತೋರಿಸಿದರು. ಸೊ ದಿಸ್ ಈಸ್ ಕಾಲ್ಡ್ ಗುರು ಸೇವಾ. ಸೊ ವೈಷ್ಣವ ಸೇವಾ ಕ್ಯಾನ್ ಬಿ ಟು ಗುರು ವಪು ಆ್ಯಂಡ್ ವಾಣಿ. ವಪು ಸೇವೆ ಇಸ್ ಫಿಸಿಕಲ್ ಸರ್ವಿಸ್, ಪ್ರಸಾದ ಬಡಿಸೋದು ಅಥವಾ ವೈಯಕ್ತಿಕವಾಗಿ ಸೇವೆ ಮಾಡುವುದು, ಆ ರೀತಿ. ವಾಣಿ ಸೇವೆ ಅಂದರೆ ಅವರು ಹೇಳಿದ್ದನ್ನು ಏನಂತಾರೆ ಪೂರೈಸೋದು, ಅವರ ಇಚ್ಛೆಯನ್ನು ಪೂರೈಸೋದು. ದಟ್ಸ್ ಕಾಲ್ಡ್ ವಾಣಿ ಸೇವಾ. ಇಫ್ ಯು ವಾಂಟ್ ಟು ಪ್ಲೀಸ್ ಶಿಲ ಪ್ರಭುಪಾದ, ವಾಟ್ ಟು ಡೂ? ಡಿಸ್ಟ್ರಿಬ್ಯೂಟ್ ಬುಕ್ಸ್, ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡಿ, ನಗರ ಸಂಕೀರ್ತನೆ ಮಾಡಿ, ರೈಟ್, ಪ್ರಚಾರ ಕಾರ್ಯಗಳನ್ನು ಮಾಡಿ, ಜನರಿಗೆ ಸನಾತನ ಧರ್ಮದ ಬಗ್ಗೆ, ಭಗವದ್ಗೀತೆ ಬಗ್ಗೆ ಹೇಳಿ. ಆಗ ಶಿಲ ಪ್ರಭುಪಾದ ವಿಲ್ ಬಿ ಸೋ ಹ್ಯಾಪಿ, ರೈಟ್. ಸೊ ವಿ ಸರ್ವ್ ಪ್ರಭುಪಾದ ಆ್ಯಂಡ್ ವಿ ಸರ್ವ್ ವೈಷ್ಣವಸ್. ಸೊ anyway, I think I answered your question. Okay. Hare Krishna. Hare Krishna. Thank you so much. So ಇವಾಗ ಇನ್ನೊಂದು ಕ್ವೆಶ್ಚನ್ ಇತ್ತಾ? ಸಮಯದ ಇದಿದೆ. ಓಕೆ, ಕೇಳಿ. ಮುಕ್ತಿ ಅಂದರೆ ಮೋಕ್ಷ ಅಂದರೆ ವ್ಯತ್ಯಾಸ? ಮುಕ್ತಿ ಮೋಕ್ಷ ಎರಡು ಒಂದೇ. ಸೊ ಮುಕ್ತಿ ಅಂದರೆ ಏನು ಹಿಡ್ಕೊಂಡಿದೆ ನಿಮಗೆ, ಅದರಿಂದ ಬಿಡುಗಡೆ, ಅದೇ ಮುಕ್ತಿ. ಸಪೋಸ್ ಕೈಗೆ ಯಾರು ಕಟ್ಟಿದ್ದಾರೆ, ಅದು ಬಿಡುಗಡೆ ಆದರೆ ಮುಕ್ತಿ. ಸಿಮಿಲರ್ಲಿ ನಮ್ಮನ್ನು ಮೂರು ಗುಣಗಳಿಂದ ನಮ್ಮನ್ನು ಕಟ್ಟಾಕಿದ್ದಾರೆ. ಆ 3 ಗುಣಗಳಿಂದ, ಸತ್ವಗುಣ, ರಜಗುಣ, ತಮಗುಣದ ಪ್ರಭಾವದಿಂದ ಮುಕ್ತಿ. ಕಷ್ಟಗಳಿಂದ ಮುಕ್ತಿ, ತಾಪಗಳು, ಅದರಿಂದ ತಾಪತ್ರಯಗಳಿಂದ ಮುಕ್ತಿ. ದಟ್ ಇಸ್ ಕಾಲ್ಡ್ ಮೋಕ್ಷ ಅಥವಾ ಮುಕ್ತಿ. ಅದು ಒಂದು ಬೇಸಿಕ್ ಡೆಫಿನೇಷನ್. ಆದರೆ ಮುಕ್ತಿಯ ಇನ್ನೊಂದು ಅರ್ಥ ಇದೆ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಭಾಗವತದ 2ನೇ ಸ್ಕಂದದಲ್ಲಿ ಹೇಳ್ತಾರೆ. ಮುಕ್ತಿ ಅಂದ್ರೇನು? ಅನ್ಯಥಾ ರೂಪಂ ಹಿತ್ವ. ನಾನು ಮನುಷ್ಯ, ನಾನು ಗಂಡು, ನಾನು ಹೆಣ್ಣು, ನಾನು ಭಾರತೀಯ, ನಾನು ಆ ರಾಜ್ಯದವನು, ಆ ರಾಷ್ಟ್ರದವನು, ಇವೆಲ್ಲ ಅನ್ಯ ಉಪಾಧಿಗಳು. ಇದನ್ನೆಲ್ಲ ಬಿಟ್ಟು ನಾನು ಕೃಷ್ಣನ ದಾಸ, ನಾನು ಭಗವಂತನ ದಾಸ ಅಂತ ತಿಳ್ಕೊಳ್ಳೋದು, ಅದು ನಿಜವಾದ ಮುಕ್ತಿ. ಅನ್ಯಥಾ ರೂಪಂ ಹಿತ್ವ ಸ್ವರೂಪೇಣ ವ್ಯವಸ್ಥಿತಿ. ನನ್ನ ನಿಜವಾದ ಸ್ವರೂಪ ಏನು? ಕೃಷ್ಣದಾಸ, ದೇವರ ದಾಸನಾಗು, ವಿಶೇಷನಾಗು, ಅದೇ ಮುಕ್ತಿ. ಸೊ ಫಸ್ಟ್ ಡೆಫಿನೇಷನ್ ಅಂದರೆ ಕಷ್ಟಗಳಿಂದ ಪರಿಹಾರ. ಇನ್ನು ಉತ್ತಮವಾದ ಡೆಫಿನೇಷನ್ ಏನು ಅಂದರೆ ಅದು ಭಗವಂತನ ಸೇವೆಯಲ್ಲಿ ನಿಯುಕ್ತರಾಗೋದು, ಭಗವಂತನ ದಾಸರಾಗೋದು. ತಿಳಿಸ್ಕೊಂಡು ಮುಕ್ತಿ. ಓಕೆ. ಹರೇ ಕೃಷ್ಣ.